ನೋಡಿ ಇಲ್ಲಿ ಇಂಗ್ಲೀಷ್ ಗ್ರಾಮರ್ ನೋಡೋಣ. ಈಗ FDA SDA ಎಕ್ಸಾಮಲ್ಲಿ ಎಲ್ಲ ಇಂಗ್ಲೀಷ್ ಗ್ರಾಮರ್ ಮ್ಯಾಟರ್ ಆಗ್ತದೆ. ಅದರಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಳಿಗೆ. ಸೊ ಹಂಗಾಗಿ ನಾನು ಇಂಗ್ಲೀಷ್ ಗ್ರಾಮರಲ್ಲಿ ಮೊದಲೇದು ಆರ್ಟಿಕಲ್ಸ್ ಒಂದು 2 ಮಾರ್ಕ್ಸ್ ಬರ್ತದೆ. ಸೊ ಅದನ್ನು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ನಾನು ಸ್ಟಾರ್ಟಿಂಗ್ ಕ್ಲಾಸ್ ಚಾಲು ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಹಂಗೆ ಬರ್ತಾ ಎಲ್ಲ ಒಂದು ಕ್ಲಾಸು ಹೇಳ್ತಾ ಹೋಗ್ತೇನೆ. ನೋಡಿ ಈ ಫಸ್ಟಿಗೆ ನೋಡೋಣ ಆರ್ಟಿಕಲ್ಸಲ್ಲಿ. ಸೊ ಡೆಫಿನಿಟ್ ಆರ್ಟಿಕಲ್ಸು ಮತ್ತು ಇನ್ನೊಂದು ಅಡೆಫಿನಿಟ್ ಆರ್ಟಿಕಲ್ಸ್ ಅಂತ ಬರ್ತದೆ. ಅಂದರೆ ನಿರ್ದಿಷ್ಟವಾಗಿ ಬಳಸುವಂಥದ್ದು ಮತ್ತು ಅನಿರ್ದಿಷ್ಟವಾಗಿ ಬಳಸುವಂಥದ್ದು. ಮತ್ತು ಹ್ಯಾನ್ ಇವು ಅನಿರ್ದಿಷ್ಟವಾಗಿ ಒಂದು ಯಾವುದೇ ಒಂದು ಸಿಚುವೇಶನ್ಗೆ ವಾಕ್ಯದ ಮುಂದೆ ಬಳಸ್ತೀವಿ, ಪದದ ಮುಂದೆ. ಬಟ್ ದ ಅನ್ನೋದು ನಿರ್ದಿಷ್ಟವಾಗಿ ಬಳಸೋದು. ಎಕ್ಸಾಂಪಲ್ ದ ಪೆನ್ ಅಥವಾ ದ ಟೆಂಪಲ್. ಟೆಂಪಲ್ ಅನ್ನೋ ಒಂದು ನಿರ್ದಿಷ್ಟವಾದದ್ದು, ಅದಕ್ಕಾಗಿ ಆ ಟೆಂಪಲ್ ಅಂತ ಬರ್ತೀವಿ. ಆ ಫ್ರೆಂಡ್ ಅಂದಾಗ ಈ ಬಹಳ ಮಂದಿ ಫ್ರೆಂಡ್ ಇವನು ಒಬ್ಬನಾಗಿರ್ತಾನೆ. ಸೊ ನಿರ್ದಿಷ್ಟವಾದದ್ದು ಅಂತದ್ದಲ್ಲ. ನಾನು ಇಲ್ಲೇ ಕುಂತು ಯಾರನ್ನೋ ಹೆಸರು ಹೇಳಿ ಫ್ರೆಂಡ್ ಅನ್ಬೋದು. ಸೊ ಎಕ್ಸಾಂಪಲ್ ಆ ಫ್ರೆಂಡ್ ಆ ರೀತಿ. ಟೆಂಪಲ್ ಅನ್ನೋದು ನಿರ್ದಿಷ್ಟವಾಗಿ ಇರುವಂಥ ಪ್ಲೇಸ್ಗೆ ಹೇಳುವಂಥದ್ದು. ಸೊ ಆ ರೀತಿಯಲ್ಲಿ ನಿರ್ದಿಷ್ಟ ಅನಿರ್ದಿಷ್ಟ ಅಂತ ಹೇಳ್ಬೋದು. ಸೊ ಮತ್ತೆ ಇನ್ನೊಂದು ಇಲ್ಲಿ ಬಳಕೆ ನೋಡಿದರೆ ಎಲ್ಲೆಲ್ಲಿ ಬಳಸ್ತೀವಿ ಸಿಂಪಲ್ ಆಗಿ ತಿಳ್ಕೊಂಡ್ಬಂದ್ರೆ ಮತ್ತು ಹ್ಯಾನ್ನ ನಾವು ಇಂಗ್ಲೀಷ್ನಲ್ಲಿರುವಂಥ ಸ್ವರಗಳ ಮುಂದೆ ಬಳಸ್ತೀವಿ. ಸ್ವರಗಳು ಅಂದರೆ ಇಂಗ್ಲೀಷ್ನಲ್ಲಿ ಎ ಇ ಐ ಓ ಯು ಇವು ಇಂಗ್ಲೀಷ್ನಲ್ಲಿರುವಂಥ ಸ್ವರಗಳು. ಎ ಇ ಐ ಓ ಯು. ಉಳಿಕೆದೆಲ್ಲ ಇಂಗ್ಲೀಷ್ ಪದಗಳು 26ರಲ್ಲಿ ಈ 5 ಮೈನಸ್ ಮಾಡಿದರೆ ಉಳಿದಂಥ 19 ಏನದಲ್ಲ ಅವು ಅವುಗಳ ಮುಂದೆ ನಾವು ಇಲ್ಲೇ ಹ್ಯಾನ್ ಬಳಸ್ತೀವಿ. ಇವಕ್ಕೆ ಈ 5ಗಳ ಮುಂದೆ ಹ್ಯಾನ್ ಬಳಸ್ತೀವಿ. ಈ 5 ಸ್ವರಗಳ ಮುಂದೆ ಉಳಿಕಿದ ವ್ಯಂಜನಗಳದವಲ್ಲ. ಸೊ ಆ ವ್ಯಂಜನ ಪದಗಳ ಮುಂದೆ ನಾವು ಏನು ಬಳಸ್ತೀವಿ? ಎ ಬಳಸ್ತೀವಿ, ಅ ಬಳಸ್ತೀವಿ. ಸೊ ಇದನ್ನ ಗಮನದಲ್ಲಿ ಇಟ್ಕೋಬೇಕು ಮೊದಲು. ಆರ್ಟಿಕಲ್ಸ್ ಮುಂದೆ ಎ ಏನು ಮಿಸ್ಟೇಕ್ ಮಾಡ್ಬಾರ್ದು ನಾವು ಹುಡುಗರು. ಸೊ ಇದನ್ನ ತಲೆಯಲ್ಲಿ ಇಟ್ಕೋಬೇಕು. ಹಂಗೆ ಹೋದ್ರೆ ಸೊ ಈ ನೋಡೋಣ ಒಂದೊಂದು ಎಕ್ಸಾಂಪಲ್ ಆಗಿ ಏನು ಇಂಗ್ಲೀಷಲ್ಲಿ ಎಲ್ಲಿ ಬಳಸ್ತೀವಿ ಅಂತಂದು. ಸೊ ಫಸ್ಟ್ನೇದು ನೋಡಿದ್ರೆ ಎ ಬಗ್ಗೆ ನೋಡೋಣ. ಸೊ ಇದನ್ನ ಎಲ್ಲಿ ಬಳಸ್ತೀವಿ ಅಂತಂದು ನೋಡಿ. ವ್ಯಂಜನ ಇರುತ್ತೆ ಶಬ್ದದ ಪದದ ಮುಂದೆ. ಮತ್ತೆ ಇನ್ನೊಂದು ನೀವು ಗಮನ ಇಡಬೇಕು. ಮತ್ತು ಹ್ಯಾನ್ ಪದ ನಾವು ಇಂಗ್ಲೀಷಲ್ಲಿ ಅಲ್ಲಿ ಬಂದಿರೋ ಒಂದು ಮೊದಲ ಪದ ವ್ಯಂಜನ ಆದರೂ ಕೂಡ ಅದು ಪದ ಸ್ವರ ಉಚ್ಚಾರಣೆ ಮಾಡ್ತಾ ಇದ್ರೆ ಸೊ ಅವಾಗ ನಾವು ಹ್ಯಾನ್ ಬಳಸ್ತೀವಿ. ಎಕ್ಸಾಂಪಲ್ ಅವರ್ ಅನ್ನೋದು ಇಲ್ಲಿ ನೋಡಿ, ಅವರ್ ಅಂತ ಹಿಂಗೆ ಬರ್ತೀವಿ, ಹೆಚ್ಚು ಸೈಲೆಂಟ್ ಆಗಿರುತ್ತೆ. ಹಂಗಾಗಿ ಇದು ನಾವು ಇಲ್ಲಿ ಹ್ಯಾನ್ ಬಳಸಿರ್ತೀವಿ. ಹ್ಯಾನ್ ಪದ ಹ್ಯಾನ್ ಅವರ್ ಅಂತೀವಿ. ಸೊ ಅದೇ ನೋಡಿ ಯೂನಿಯನ್ ಇಲ್ಲಿ ನೋಡಿ, ಇದು ವ್ಯಂಜನ ಪದ, ಸ್ವರ ಪದ ಯು ಅನ್ನೋದು. ಬಟ್ ಆದರೆ ನಾವು ಕನ್ನಡದ ಬರೆದ ನೋಡಿದಾಗ ನೋಡಿ ಯೂನಿಯನ್ ಅಂತ ಬರ್ತೀವಿ. ಸೊ ಅವಾಗ ನಾವು ಇಲ್ಲಿ ಬರ್ತೀವಿ, ಯೂನಿಯನ್ ಅಂತ ಬರ್ತೀವಿ. ಸೊ ಹಂಗಾಗಿ ಇಲ್ಲಿ ಬಳಕೆ ನಾವು ಸೌಂಡ್ ಆಧಾರಿತವಾಗಿ ಬಳಸ್ತಾ ಇರ್ತೀವಿ. ಮತ್ತು ಹ್ಯಾನ್ನ ಇದನ್ನೆಲ್ಲ ಗಮನದಲ್ಲಿ ಇಡಬೇಕು. ನಾವು ಸ್ಟಾರ್ಟಿಂಗ್ ಒಂದು ನೋಡೋಣ ಎಲ್ಲೆಲ್ಲಿ ಬಳಸ್ತಾ ಇದೆ ಅಂತ ನೋಡ್ಕೊಂಡು. ಶಬ್ದದ ಪದದ ಆಧಾರಿತ ನೋಡಿ, ವ್ಯಂಜನ ಆಧಾರಿತ ಶಬ್ದದ ಪದದ ಮುಂದೆ. ಎಕ್ಸಾಂಪಲ್ ನೋಡಿ, ಬಾಯ್ ಹುಡುಗ ನೋಡಿ, ಬಾಯ್ ಅಂತೀವಿ ನಾವು. ಸೊ ವ್ಯಂಜನ ಪದ ಉಚ್ಚಾರಣೆ ಬರೋದ್ರಿಂದ ಅವಾಗ ಬಿ ಮುಂದೆ ಮತ್ತೆ ಟೇಬಲ್ ಇದು ವ್ಯಂಜನ ಪದ ಆದ್ರಿಂದ ಅಂತ ಬಳಸ್ತೀವಿ. ಎಕ್ಸಾಂಪಲ್ ಟೇಬಲ್ ಅಂದರೆ ಕುರ್ಚಿ. ಮತ್ತೆ ವುಮೆನ್ ಬಾಯ್ ಬೀಯಿಂಗ್, ವುಮೆನ್ ಬಗ್ಗೆ ಮಾನವ ಜೀವಿಗಳು ಅಂತೀವಿ ನಾವು. ಮಾನವ ಜೀವಿಗಳು ಅದೇ ನೋಡಿ, ವುಮೆನ್ ಅನ್ನೋದು ಇದು ಬರ್ತದೆ. ಹಂಗಾಗಿ ಇಲ್ಲಿ ಏನು ಬಳಸ್ತೀವಿ? ಬಳಸಿದ್ವಿ. ಅದೇ ನಾವು ಎಕ್ಸಾಂಪಲ್ ಅವರ್ ಬಂದಾಗ ಅಲ್ಲಿ ನಾವು ಏನು ಬಳಸಿದ್ವಿ? ಎಚ್ ಬಂದರೂ ಕೂಡ ಇದು ವ್ಯಂಜನ ಪದ ಆದ್ರೂ ಕೂಡ ನಾವಲ್ಲಿ ಸ್ವರ ಪದ ಉಚ್ಚಾರಣೆ ಬರೋದ್ರಿಂದ ಅಲ್ಲಿ ಮುಂದೆ ಏನು ಬಳಸಿದ್ವಿ ಅಂದರೆ ಹ್ಯಾನ್ ಬಳಸಿದ್ವಿ. ಸೊ ಇದನ್ನು ತಲೆಯಲ್ಲಿ ಇಟ್ಕೊರಿ. ಮತ್ತೆ ಇನ್ನೊಂದು ನೆಕ್ಸ್ಟ್ ವಾಕ್ಯ ಎಚ್ ವೈ ಯು ಈ ಪದಗಳ ಮುಂದೆ ನಾವು ಏನು ಬಳಸ್ತೀವಿ? ವ್ಯಂಜನ ಪದ ಬಳಸ್ತೀವಿ, ಹ್ಯಾನ್ ಎ ಬಳಸ್ತೀವಿ. ಕೆಲವೊಂದು ಟೈಮಲ್ಲಿ ಎಕ್ಸೆಪ್ಷನ್ ಆಗಿ ಹ್ಯಾನ್ ಬಳಸ್ತೀವಿ. ಅದೇ ಏನು ಯೂನಿಯನ್ ಎಕ್ಸಾಂಪಲ್ ಕೊಟ್ಟು ನಾನು ಇಲ್ಲಿ ಹೇಳಿದ ಅವರ್ ಅಂದ್ಗಟ್ಟೆ ಇಲ್ಲಿ ಸ್ವರ ಪದ ಉಚ್ಚಾರಣೆ ಬರೋದ್ರಿಂದ ಹೆಚ್ಚು ಸೈಲೆಂಟ್ ಆಗೋದ್ರಿಂದ ನಾವು ಏನಂತೀವಿ? ನಾವು ಈ ಅವರ್ ಅಂತ ಹಿಂಗೆ ಬರೆಯೋದ್ರಿಂದ ನಾವು ಏನು ಬರ್ತೀವಿ? ಇದನ್ನ ಹ್ಯಾನ್ ಬಳಸಿದ್ವಿ. ಶಬ್ದ ಮುಖ್ಯ ಉಚ್ಚಾರಣೆಯಲ್ಲಿ. ಅದೇ ಆರ್ಸ್ ಅಂತ ತಗೊಳ್ಳಿ ನೋಡಿ, ಆರ್ಸ್. ಸೊ ಹಿಂಗೆ ಬಳಸ್ತೀವಿ. ಸೊ ಹಂಗಾಗಿ ಇಲ್ಲಿ ನಾವು ಬಳಸಿದ್ವಿ. ಅರ್ಥ ಆಯ್ತಾ? ಕುದುರೆ, ಆರ್ಸ್ ಅಂದ್ರೆ ಕುದುರೆ, ಅದು ಮುಂದೆ ಬಳಸಿದ್ವಿ. ನೋಡಿ ಯೂತ್ ನೋಡಿ ಬಳಸಿದ್ವಿ. ಅದಾದ ಯೂನಿವರ್ಸಿಟಿ ಇಲ್ಲಿ ಸ್ವರ ಪದ ಆದ್ರೂ ಕೂಡ ಇಲ್ಲಿ ಉಚ್ಚಾರಣೆ ಮಾಡ್ತೇವೆ ನಾವು ಯು ಅಂತ ಬಳಸಿದ್ವಿ. ಹಂಗಾಗಿ ಏನು ಬಳಸಿದ್ವಿ? ಹ್ಯಾನ್ ಬಳಸಿದ್ವಿ. ಅದೇ ಇಲ್ಲಿ ನೋಡಿ ಅಂಬ್ರೇಲಾ ನೋಡಿ, ಈ ಪದದ ಮುಂದೆ ನಾವು ಏನು ಬಳಸಿದ್ವಿ? ಹ್ಯಾನ್ ಬಳಸಿದ್ವಿ. ಯಾಕಂದ್ರೆ ಅಂಬ್ರೇಲಾ ಅಂತ ಹಿಂಗೆ ಬರ್ತೀವಿ. ಮತ್ತೆ ಇನ್ನೊಂದು ನೋಡಿ ಹೆಲಿಪೆಂಟ್ ಸ್ವರ ಪದ ನೋಡಿ, ಹೆಲಿಪೆಂಟ್ ಹಿಂಗೆ ಬಳಸಿದ್ವಿ. ಹಂಗಾಗಿ ಇಲ್ಲಿ ಬಳಸಿದ್ವಿ, ಹ್ಯಾನ್ ಬಳಸಿದ್ವಿ. ಅದೇ ನೋಡಿ ಯುರೋಪಿಯನ್ ಅಂತ ಬಳಸೋದು. ಇಲ್ಲಿ ಯುರೋಪಿಯನ್ ಅಂತ ಹೆಂಗೆ ಬಳಸಿ ಪದ ಇಂಗ್ಲೀಷಲ್ಲಿ ಉಚ್ಚಾರಣೆ ಮಾಡ್ತೀವಿ ಯು. ಸೊ ಹಂಗಾಗಿ ಇಲ್ಲಿ ಏನು ಬರುತ್ತೆ? ಹ್ಯಾನ್ ಬರುತ್ತೆ, ಎ ಬರ್ತದೆ. ಸೊ ಇದನ್ನು ನಾವು ಗಮನಿಸಬೇಕು. ಮಿಸ್ಟೇಕ್ ಮಾಡಿದ್ರೆ ಎಕ್ಸಾಮಲ್ಲಿ ಒಂದು ಮಾರ್ಕ್ಸ್ ಕಳ್ಕೊಂತ ಇರ್ತೀವಿ. ನೆಕ್ಸ್ಟ್ ಡಬ್ಲ್ಯೂ ಪದ ವಾಕ್ಯ ಬರುವ ಪದದ ಮುಂದೆ ನಾವು ಬಳಸ್ತೀವಿ. ಎಕ್ಸಾಂಪಲ್ ಒನ್ ಲೆಗ್ಡ್ ಸೈಲರ್ ಒಂದು ಕಾಲಿನ ನಾವಿಕ ಅಂತೀವಿ. ಸೊ ನೋಡಿ ಒನ್ ಕನ್ನಡದಾಗ ಹೆಂಗೆ ಒನ್ ಡಬ್ಲ್ಯೂಗೆ ಏನು ಬರ್ತೀವಿ? ಒನ್ ಈ ರೀತಿ ಒನ್, ಹೌದಾ? ಎನ್ ಅಲ್ಲ, ಇದು ಎ ಅಲ್ಲ, ಸ್ವರ ಬರ್ತದೆ ಇಲ್ಲಿ ಒನ್. ಹಂಗಾಗಿ ಏನು ಬರ್ತೀವಿ? ಎ ಒನ್. ಮತ್ತೆ $1 ನೋಟ್. ಸೊ ಎ ಒನ್ ನಾವು ಇದಕ್ಕೆ ಬರ್ತೀವಿ ಡಬ್ಲ್ಯೂ ಬರ್ತೀವಿ ಇಂಗ್ಲೀಷಲ್ಲಿ. ಸೊ ನೋಡಿ ವ್ಯಂಜನ ಆಗುತ್ತೆ. ಹಂಗಾಗಿ ಇದಕ್ಕೆ ನಾವು ಬಳಸ್ತೀವಿ ಎ ಬಳಸ್ತೀವಿ. ಒನ್ ಮ್ಯಾನ್ ಆರ್ಮಿ ನೋಡಿ ಬಳಸ್ತೀವಿ ಒನ್ ಅಂತ. ನೆಕ್ಸ್ಟ್ ಅನಿರ್ದಿಷ್ಟವಾದ ವಾಕ್ಯಗಳ ಮುಂದೆ. ಸೊ ಎಕ್ಸಾಂಪಲ್ಲಿ ಅನಿರ್ದಿಷ್ಟವಾದ ವಾಕ್ಯಗಳ ಮುಂದೆ. ಸೊ ಎಕ್ಸಾಂಪಲ್ ಐ ಮೀಟ್ ಅ ಫ್ರೆಂಡ್ ಇಲ್ಲಿ ನೋಡು, ಫ್ರೆಂಡ್ ಅನ್ನೋದು ನಿರ್ದಿಷ್ಟವಾಗಿಲ್ಲ ಯಾರಂಥದ್ದು. ಸೊ ನಾವು ಅವಾಗ ಇಲ್ಲಿ ಅಂತ ಬಳಸಿದ್ವಿ. ಮತ್ತೆ ಐ ರೀಡ್ ಅ ನಾವೆಲ್ ನೋಡಿ ಅನಿರ್ದಿಷ್ಟವಾದ ಪದ ಮುಂದೆ ಇದನ್ನು ಬಳಸಿದ್ವಿ. ನೆಕ್ಸ್ಟ್ ಹೋಗೋಣ.
ಒಂದು ಅನ ನಾವು ಎದ್ರ ಮುಂದೆ ಬಳಸ್ತೀವಿ ಅಂದ್ರೆ ಒಂದು ನಿರ್ದಿಷ್ಟ ಕ್ಲಾಸ್ನ ಸೂಚಿಸಿರ್ಬೇಕು, ಆ ಗುಂಪನ್ನು ಸೂಚಿಸುವಂಗೆ ಇರಬೇಕು. ಎಕ್ಸಾಂಪಲ್ ಡಾಕ್ಟರ್, ನಿರ್ದಿಷ್ಟ ಗುಂಪು ಸೂಚಿಸುವ ಪದಗಳ ಮುಂದೆ, ನಿರ್ದಿಷ್ಟ ವರ್ಗ ಸೂಚಿಸುವ ಪದಗಳ ಮುಂದೆ. ಎಕ್ಸಾಂಪಲ್ ಡಾಕ್ಟರ್ ತಗೊಂಡ್ರಿ, ಡಾಕ್ಟರ್ ಉದಾಹರಣೆ. ಡಾಕ್ಟರ್ ಅನ್ನೋದು ಒಂದು ಕಮ್ಯುನಿಟಿ. ಟೀಚರ್ ಇದು ಒಂದು ಕಮ್ಯುನಿಟಿ. ಸೊ ಈ ಪದಗಳ ಮುಂದೆ ಡಾಕ್ಟರ್, ಡಾಕ್ಟರ್ ಅಂತ ಒಂದು ಕಮ್ಯುನಿಟಿ ಸೂಚಿನ ಪದಗಳ ಮುಂದೆ. ಮತ್ತೆ ಏನು ಟೀಚರ್ ಅಂದ್ರೆ ಟೀಚರ್ ಒಂದು ಕಮ್ಯುನಿಟಿ ಆಗುತ್ತೆ, ವರ್ಗ ಸೂಚಿಸು, ಒಂದು ನಿರ್ದಿಷ್ಟ ವರ್ಗ ಸೂಚಿಸುವ ಪದಗಳ ಮುಂದೆ. ಗೊತ್ತಾಯ್ತಾ? ಇಂಥದ್ರ ಮುಂದೆ ನಾವು ಡಾಕ್ಟರ್ ಯಾರೇ ಇರ್ಬೋದು, ಅದರ ಅರ್ಥ ಸ್ಟೂಡೆಂಟ್ ಯಾರೇ ಇರ್ಬೋದು. ಸೊ ಹಂಗಾಗಿ ನಾವು ಇಂಥ ಪದಗಳ ಮುಂದೆ ನಾವು ಬಳಸ್ತೀವಿ. ಅರ್ಥ ಆಯ್ತಾ? ಎಕ್ಸಾಂಪಲ್ ವಾಕ್ಯ ನೋಡಿ, ಆ ಸ್ಟೂಡೆಂಟ್, ಆ ಟೀಚರ್ should be obedient and ಅಂದಾಗ ನಾವು ಟೀಚರ್ ಒಂದು ಕ್ಲಾಸ್ ವರ್ಗ ಅದರ ಮುಂದೆ ಬಳಸಬೇಕು. ಅರ್ಥ ಆಯ್ತಾ? ಅಂತಲ್ಲಿ ನಾವು ಬಳಸ್ತೀವಿ. ನೆಕ್ಸ್ಟ್ ನೆಕ್ಸ್ಟ್ ಯಾವ್ದ್ರ ಮುಂದೆ ಬಳಸ್ತೀವಿ ಅಂದರೆ ನೆಕ್ಸ್ಟು ಒಂದು ನಿರ್ದಿಷ್ಟವಾಗಿ ಎಕ್ಸ್ಪ್ರೆಷನ್ ಮಾಡುವಾಗ, ನಿರ್ದಿಷ್ಟವಾಗಿ ಎಕ್ಸ್ಪ್ರೆಷನ್ ಮಾಡುವಾಗ ಸೊ ನಿರ್ದಿಷ್ಟವಾಗಿ ಎಕ್ಸ್ಪ್ರೆಷನ್ ಮಾಡುವಾಗ ಅಂದರೆ ಎಕ್ಸಾಂಪಲ್ ನೋಡೋಣ. ಅ ಡಜನ್, ಅ ಕ್ವಾರ್ಟರ್, ಮತ್ತು ಸ್ಕೋರ್ ಅಥವಾ ಮಿಲಿಯನ್. ಇಂಥವು ನಿರ್ದಿಷ್ಟವಾಗಿ ಎಕ್ಸ್ಪ್ರೆಷನ್ ಮಾಡ್ಬೋದು. ಮನಿ ಅಥವಾ ಏನೋ ಒಂದಿರಲಿ, ಇಂಥವು ಕಪಲ್ ಯಾರೇ ಇರ್ಬೋದು, ನಿರ್ದಿಷ್ಟವಾಗಿ ಎಕ್ಸ್ಪ್ರೆಷನ್ ಮಾಡುವಂಥವು. ಅಂಥದ್ರ ಮುಂದೆ ನಾವು ಬಳಸ್ತೀವಿ. ಎಕ್ಸಾಂಪಲ್ ಡಜನ್, ಡಜನ್ ಅಂದರೆ 12 ಸೆಟ್ ಇರುವಂಥದ್ದು, 12 ಇದು ಇರುವಂಥದ್ದು. ಮತ್ತು ಕ್ವಾರ್ಟರ್, ಕಪಲ್ ಇಬ್ಬರು ಇರೋ ಗಂಡ ಹೆಂಡತಿಗೆ ನಾವು ಕಪಲ್ ಅಂತ ಅದ್ರ ಮುಂದೆ. ಸೊ ಈ ರೀತಿ ಸ್ಕೋರ್, ಈ ರೀತಿ ನಿರ್ದಿಷ್ಟ ಎಕ್ಸ್ಪ್ರೆಷನ್ ಮಾಡ್ಬೋದು. ಸೊ ನೆಕ್ಸ್ಟು ಎಲ್ಲಿ ಬಳಸಬೇಕು ಅಂದರೆ ಒನ್ ಅಂತಂದು, ಅದೇನು ಡಬ್ಲ್ಯೂ ಥರ ಒನ್ ಎಲ್ಲಿ ಬಳಸಬೇಕು ಅಂದರೆ ಒನ್ ಅಂತ ಬರುವಂಥದ್ದು ಯಾವಾಗಲೂ. ಒನ್ ಈ ಸೆನ್ಸ್ ಇರೋ ಪದ, ಈ ಪದ ಮುಂದೆ ಬರುವಂಥದ್ದು, ಪದದ ಮುಂದೆ ಒಂದು ಅಂತ ಸೂಚನೆ ಮಾಡೋದು, ಒಂದು ಅಂತ ಸೂಚಿಸುವಂಥದ್ದು, ಒಂದರ ಮುಂದೆ. ಎಕ್ಸಾಂಪಲ್ ಬುಕ್, ಪೆನ್, ಮ್ಯಾನ್ ಮನುಷ್ಯ ಒಬ್ಬನು, ಪೆನ್ ಒಂದೇ, ಬುಕ್ ಒಂದೇ. ಇಂಥದ್ರ ಮುಂದೆ ಒಂದು ಅಂತ ಸೂಚನೆ ಮಾಡೋದ್ರ ಮುಂದೆ ನಾವು ಬಳಸ್ತೀವಿ. ನೆಕ್ಸ್ಟ್ ಕೆಲವು ಅಂತಂದು ಸ್ವಲ್ಪ ಕೆಲವು ಸ್ವಲ್ಪ ಅಂತೀವಲ್ಲ, ಅಂಥದ್ರ ಮುಂದೆ ಸ್ವಲ್ಪ ಇರುವಂಥದ್ದು, ಸ್ವಲ್ಪ ಅಥವಾ ಕೆಲವು ವಸ್ತುಗಳು ಅಥವಾ ಏನೋ ಇರಲಿ ಅದ್ರ ಮುಂದೆ ಬಳಸ್ತೀವಿ ನಾವು. ಎಕ್ಸಾಂಪಲ್ ಫ್ಯೂ ಪೀಪಲ್, ಸ್ವಲ್ಪ ಜನರು. ಸೊ ಅವಾಗ ಫ್ಯೂ ಪೀಪಲ್. ಮತ್ತೆ ನೋಡಿ, ಲಿಟಲ್ ಮಿಲ್ಕ್ ಎಷ್ಟು? ಸ್ವಲ್ಪ ಹಾಲು. ಆವಾಗ ನಾವು ಬಳಸ್ತೀವಿ. ಸ್ವಲ್ಪ, ಕೆಲವು ಇಂಥದ್ರ ಮುಂದೆ ನಾವು ಬಳಸ್ತೀವಿ. ನೆಕ್ಸ್ಟ್ ಸೆನ್ಸ್ ಆಫ್, ಪ್ರತಿಯೊಂದಕ್ಕೂ ಅಂತೀವಲ್ಲ, ಎವ್ರಿ. ಸೊ ಅಂಥದ್ರ ಮುಂದೆ ಬಳಸ್ತೀವಿ. ಎಕ್ಸಾಂಪಲ್ ನೋಡ್ಬೋದು, 200 a month, 5 rupees a kilo. ಇಂಥದ್ರ ಮುಂದೆ 200 a month, 5 rupees a kilo ಇಂಥದ್ರ ಮುಂದೆ ಬಳಸ್ತೀವಿ. ಮತ್ತು ಎಕ್ಸ್ಕ್ಲಮೇಟರಿ ವಾಕ್ಯಗಳು, ಗಾಬರಿ ಆಗ್ತೀವಲ್ಲ, ಸೊ ಗಾಬರಿ ಪಡಿಸುವಂಥ ವಾಕ್ಯಗಳ ಮುಂದೆ ನಾವು ಇಲ್ಲಿ ಗಾಬರಿಯಿಂದ ಉಚ್ಚಾರಣೆ ಮಾಡ್ತೀವಲ್ಲ, ಅಂಥ ಪದಗಳ ಮುಂದೆ ನಾವು ಬಳಸ್ತೀವಿ. ಎಕ್ಸಾಂಪಲ್ ಅದಕ್ಕೆ ನಾವು ಎಕ್ಸ್ಕ್ಲಮೇಟರಿ ಅಂತ, ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಮುಂದೆ. ಎಕ್ಸಾಂಪಲ್ ವಾಟ್ ಎ ಸೇಮ್ ಇಟ್ ಈಸ್, ಎಂಥ ಸೇಮ್ ಆಯ್ತಿದ್ದು ಅಂತೀವಲ್ಲ. ಮತ್ತು ವಾಟ್ ಎ ಕ್ಲೇವರ್ ಬಾಯ್, ಎಂಥ ಜಾಣ ಹುಡುಗ. ಆ ಹುಡುಗನ ಜ್ಞಾನವನ್ನು ನೋಡಿ ನಾವು ಇದು ಅಂತೀವಲ್ಲ, ಅಂಥ ಹೊತ್ತಿನಲ್ಲಿ ವಾಟ್ ಎ ಕ್ಲೇವರ್ ಬಾಯ್. ಸೊ ಈ ರೀತಿ ಎಕ್ಸ್ಪ್ರೆಸ್ ಮಾಡುವಾಗ ಅದು ಏನೇ ಇರಲಿ,
ವಾಟ್ ಎ ಹಾಟ್ ಡೇ, ಹಾಟ್ ಡೇ ಅಂತ ಬಿಸಿಲು ದಿನ. ಸೊ ಏನಪ್ಪ ಅಂದರೆ ಎಕ್ಸ್ಕ್ಲೇಮೇಟ್ರಿ ಅಂದರೆ ಅದನ್ನು ಆಶ್ಚರ್ಯದಿಂದ ಉಚ್ಚಾರ ಮಾಡುವ ಸಮಯದಲ್ಲಿ ಸೊ ಇದನ್ನು ಬಳಸ್ತೀವಿ. ನೆಕ್ಸ್ಟ್ ಇಲ್ಲಿ ಬಳಸ್ತೀವಪ್ಪ. ನೆಕ್ಸ್ಟ್ ಹ್ಯಾನ್ಗೆ ಹೋಗೋಣ. ಹ್ಯಾನ್ ಇಲ್ಲಿ ಬಳಸ್ತೀವಿ. ಆಗಲೇ ಹೇಳಿದ್ದು ನಾನು ಯಾನ್ ಎಲ್ಲಿ ಬಳಸ್ತೀವಿ ಅಂತಂದು ಸ್ವರಗಳ ಮುಂದೆ ಎ ಇ ಐ ಓ ಯು ಇವು ಬರುವಂಥ ಸ್ವರಗಳ ಮುಂದೆ. ಎಕ್ಸಾಂಪಲ್ ಅಮೇರಿಕಾ ನೋಡ್ಬೋದು. ಆರ್ಕೆನಟ್ ಅಂತ ಬೇಡ. ಸೊ ಅಮೆಜಾನ್, ಅಮೆಜಾನ್ ರಿವರ್, ಅಮೆಜಾನ್ ಸ್ವರಪದ ಇಲ್ಲಿ ಅಮೆಜಾನ್ ಅಂತ ಬರುತ್ತೆ. ಸೊ ಅವಾಗ ಇಲ್ಲಿ ನಾವು ಹ್ಯಾನ್ ಬಳಸ್ತೀವಿ. ಅಮೇರಿಕಾ ನೋಡಿ, ಅಮೇರಿಕಾ ಹಿಂಗೆ ಬರ್ತೀವಿ, ಅವಾಗ ಏನು ಬಳಸ್ತೀವಿ, ಇಲ್ಲಿ ಹ್ಯಾನ್ ಬಳಸ್ತೀವಿ ಸ್ವರಪದಗಳ ಮುಂದೆ. ಮತ್ತು ಎಕ್ಸಾಂಪಲ್ ಎಲಿಫೆಂಟ್, ಆನೆ. ಎಲಿಫೆಂಟ್ ಹೆಂಗೆ ಬಳಸ್ತೀವಿ, ಎಲಿಫೆಂಟ್ ಹಿಂಗೆ ಬರ್ತೀವಿ ಕನ್ನಡದ. ಸೊ ಅವಾಗ ಏನು ಬಳಸ್ತೀವಿ, ಹ್ಯಾನ್ ಬಳಸ್ತೀವಿ. ಅರ್ಥ ಆಯ್ತಾ, ಸ್ವರಪದದ ಮುಂದೆ. ನೆಕ್ಸ್ಟು ಐರನ್, ಇಂಡಿಯನ್. ಎಕ್ಸಾಂಪಲ್ ನೋಡಿ, ಇಂಡಿಯನ್, ಹ್ಯಾನ್ ಇಂಡಿಯನ್, ಅರ್ಥ ಆಯ್ತಾ. ಇಂಡಿಯನ್ ಹೆಂಗೆ ಬರ್ತೀವಿ ನಾವು, ಇಂಡಿಯನ್ ಹಿಂಗೆ. ಮತ್ತು ಓಪನ್ ಇದಿಲ್ಲ, ಈ ರೀತಿ ಹವರ್ ಬೇಡ. ಮತ್ತು ಕನ್ಫ್ಯೂಷನ್ ಆಗ್ಬಿಟ್ರಿ. ಒನ್ ಬಾಯ್ ಇಲ್ಲಿ ಓ ಬಂದ್ರೂ ನಾವು ಅಲ್ಲಿ ಒನ್ ಈ ರೀತಿ ಡಬ್ಲ್ಯೂ ಪದ ಉಚ್ಚಾರಣೆ ಆಗೋದ್ರಿಂದ ನಾವು ಹೋ ಬಳಸಿದ್ವಿ. ಬಟ್ ಆದರೆ ಇಲ್ಲಿ ಓ ಬಂದ್ರೂ ಇಲ್ಲಿ ಕೆಲವೊಂದು ಪದಗಳ ಮುಂದೆ ಇದನ್ನು ನೋಡಿ ಬಳಸ್ಬೇಕು. ಎಕ್ಸಾಂಪಲ್ ನೋಡಿ, ಆರೆಂಜ್, ಇದು ಓ ಎಲ್ ಪದ ಆರೆಂಜ್ ಅಂತ. ಸೊ ಅಲ್ಲಿ ಬಳಸಿದ್ವಿ. ಮತ್ತು ಇನ್ನೊಂದು ಎಕ್ಸಾಂಪಲ್ ಯಾವುದು, ಯು, ಅಂಡರ್ಸ್ಟ್ಯಾಂಡಿಂಗ್, ಅಂಡರ್ಸ್ಟ್ಯಾಂಡ್ ನೋಡಿ, ಅಂಡರ್ಸ್ಟ್ಯಾಂಡ್ ಹಿಂಗೆ ಬಳಸಿ. ಅವಾಗ ಆ್ಯನ್ ಅಂತ ಬಳಸಿ. ಮತ್ತು ಇದನ್ನೇ ನಾವು ಯೂನಿಯನ್ ಅಂತ ಬಂದರೆ ಅವಾಗ ನಾವು ಬಳಸ್ತೀವಿ, ಯಾಕಂದರೆ ಇಲ್ಲಿ ಪದ ಯೂನಿಯನ್ ಯು ಬಂತು. ಸೊ ಇದು ವ್ಯಂಜನ ಸೂಚನೆ ಮಾಡುತ್ತೆ ಪದವಾಕ್ಯ. ಅಂದರೆ ಉಚ್ಚಾರಣೆ ಪದ ಹೆಂಗೆ ಬಳಸ್ತೀವಿ, ಯೂನಿಯನ್ ಸ್ವರ ಅಲ್ಲ, ಇದು ವ್ಯಂಜನ ಥರ ಉಚ್ಚಾರಣೆ ಮಾಡಿದೆ. ಹಂಗಾಗಿ ನಾವು ಇಲ್ಲಿ ಬಳಸ್ತಾ ಇದ್ವಿ. ಸೊ ಇಂಥವನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು ಪದಗಳು ಬಳಕೆ ಮಾಡುವಾಗ. ಹಾಗೆ ಹ್ಯಾನ್ಗೆ ಬಳಸುವ ಒಂದು ಪರಿಕಲ್ಪನೆ ಹಿಂಗೆ ತಲೆಯಲ್ಲಿ ಇರಬೇಕು. ಓವೆಲ್ ಸ್ವರಗಳ ಮುಂದೆ ಸೊ ಯಾವಾಗಲೂ ಬಳಸ್ತೀವಿ. ಸೊ ಇದನ್ನು ತಲೆಗೆ ಇಟ್ಕೋಬೇಕು. ಆಗಲೇ ಹೇಳಿದಂತೆ ಹ್ಯಾನ್ನ ಕನ್ಫ್ಯೂಷನ್ ಆಗಬಾರ್ದು. ನೋಡಿ, ಎಕ್ಸಾಂಪಲ್ ಹ್ಯಾನ್ ಅವರ್ ಇಲ್ಲೇ ಸ್ವರ ಆದ್ದರಿಂದ ನಾವು ಹ್ಯಾನ್ ಬಳಸಿದ್ವಿ. ನೆಕ್ಸ್ಟು ಹೇರ್ ನೋಡಿ, ಹಿಂಗೆ ಬಳಸ್ತೀವಿ. ಇಲ್ಲಿ ಎಚ್ ಬಂದ್ಗಡೆ ನಾವು ಕನ್ಫ್ಯೂಷನ್ ಆಗ್ಬಾರ್ದು. ಹಂಗಾಗಿ ಹ್ಯಾನ್ ಅಲ್ಲಿ ವ್ಯಂಜನ ಬಂದೈತೆ ಅಂದ್ರೂ ಅಲ್ಲಿ ನಾವು ಉಚ್ಚಾರಣೆ ಏನು ಮಾಡ್ತೀವಿ ಅನ್ನೋದು ಮೊದಲು ತಲೆಯಲ್ಲಿ ಬರಬೇಕು. ಸೊ ಇದು ಇಂಪಾರ್ಟೆಂಟ್, ಅದು ಮುಖ್ಯವಾಗಿರ್ತದೆ. ನೆಕ್ಸ್ಟ್ ಇದನ್ನು ಹೆಂಗೆ ಬಳಸ್ತೀವಿ ಅನ್ನೋ ಗೊತ್ತಾಯ್ತು. ನೆಕ್ಸ್ಟು ಇದನ್ನು ನೋಡೋಣ. ಸೊ ಎಕ್ಸೆಪ್ಷನ್, ಎ ಮತ್ತು ಹ್ಯಾನು ಎಲ್ಲಿ ಬಳಸಲ್ಲ. ಸೊ ಇದನ್ನು ನೋಡೋಣ, ಸ್ವಲ್ಪ ಸಿಂಪಲ್ಲಾಗಿ ನೋಡ್ತೀವಿ. ಸೊ ಎಕ್ಸಾಂಪಲ್ಲು ಫ್ಲೂರಲ್ ನೌನ್ಸ್, ಬಹುವಚನ ಪದಗಳ ಮುಂದೆ ಬಹುವಚನ ಪದಗಳ ಮುಂದೆ ಬಳಸಲ್ಲ. ಎಕ್ಸಾಂಪಲ್ಲು ಡಾಗ್ಸ್ ಅಂತ ಇದೆ ಅಂತ ಇಲ್ಲೇ ನಾವು ಅಂತ ಬಳಸಲ್ಲ ಅಥವಾ ಯಾನು ಬಳಸಲ್ಲ. ಅರ್ಥ ಆಯ್ತಾ. ಬಹುವಚನ ಪದ ನಾಯಿಗಳು ಇಂಥದ್ರ ಮುಂದೆ ನಾವು ಬಳಸಲ್ಲ. ಅರ್ಥ ಆಯ್ತಾ. ಬುಕ್ಸ್
ಬಹುವಚನ ಪದ ಅದೇ ಬಳಸಲ್ಲ. ಅದೇ ಬುಕ್ ಆಗಿತ್ತಂದರೆ ಅ ಬುಕ್ ಅಂತಿದ್ವಿ. ಅರ್ಥ ಆಯ್ತಾ? ಇದು ಕರೆಕ್ಟ್, ಇದು ರಾಂಗ್, ಇದು ರಾಂಗ್. ಬಟ್ ಡಾಗ್ ಅಂತ ಇದ್ದರೆ ಹ ಡಾಗ್ ಅನ್ಬೋದು. ಅರ್ಥ ಆಯ್ತಾ? ಸೊ ಇದು ಎಕ್ಸಾಂಪಲ್. ನೆಕ್ಸ್ಟ್ ಅನ್ಕೌಂಟೇಬಲ್ಸ್ ನೌನ್ಸ್ಗಳ ಮುಂದೆ ಬಳಸಲ್ಲ. ಅನ್ಕೌಂಟೇಬಲ್ ಕೌಂಟ್ ಮಾಡೋದ್ರ ಮುಂದೆ ಬಳಸ್ತೀವಿ, ಅನ್ಕೌಂಟೇಬಲ್ ಮುಂದೆ ಬಳಸಲ್ಲ. ಅನ್ಕೌಂಟೇಬಲ್ ಅಂದರೆ ಕ್ಯಾಲ್ಕುಲೇಷನ್ ಮಾಡಲಾರಂಥವು. ಸೊ ಕೌಂಟ್ ಮಾಡಲಾರ, ಎಣಿಸಲಾಗದಂಥವು, ಎಣಿಸಲಾಗದ ಅಂಥವುಗಳ ಮುಂದೆ ಬಳಸಲ್ಲ. ಅನ್ಕೌಂಟೇಬಲ್, ಎಣಿಸಲಾಗಲಾದಂಥವುಗಳ ಮುಂದೆ. ಎಕ್ಸಾಂಪಲ್ ನ್ಯೂಸ್, ಎಣಿಸೋಕ್ಕಾಗಲ್ಲ ಇದು. ಪೊಯೆಟ್ರಿ, ಎಣಿಸೋಕ್ಕಾಗಲ್ಲ. ಹೌದಾ? ವರ್ಕ್, ಎಣಿಸೋಕ್ಕಾಗಲ್ಲ. ಬಿಸ್ನೆಸ್, ಎಣಿಸೋಕ್ಕಾಗಲ್ಲ. ನಾಲೆಜ್ ಅಂದರೆ ಶಿಕ್ಷಣ, ಇದನ್ನ ಎಣಿಸೋಕ್ಕಾಗತ್ತೆ? ಆಗಲ್ಲ. ಬಿಸ್ನೆಸ್ ವ್ಯಾಪಾರನ ಅಳತೆ ಮಾಡೋಕ್ಕಾಗತ್ತೆ? ಆಗಲ್ಲ. ವರ್ಕ್ ಕೆಲಸನ ಅಳತೆ ಮಾಡೋಕ್ಕಾಗತ್ತೆ? ಆಗಲ್ಲ. ಪೊಯೆಟ್ರಿ ಕವಿ ಪದ್ಯ, ಅದನ್ನ ಇದು ಮಾಡೋಕ್ಕಾಗತ್ತೆ? ಆಗಲ್ಲ. ನ್ಯೂಸ್ ಕೇಳ್ತೀವಲ್ಲ, ನ್ಯೂಸ್, ಅದನ್ನ ಎಣಿಸೋಕ್ಕಾಗತ್ತೆ? ಅದನ್ನು ಆಗಲ್ಲ. ಸೊ ಇವುಗಳ ಮುಂದೆ ಅಥವಾ ಹ್ಯಾನು ಬಳಸಲ್ಲ. ಇದು ತಪ್ಪು, ನೆನ್ಪಿಟ್ಕೊ. ಬಳಸಲ್ಲ. ನೆಕ್ಸ್ಟು, ಬಟ್ ಆದರೆ ಇಂಥ ಕೆಲವುಗಳ ಮುಂದೆ ಬಳಸ್ಬೋದು. ಎಕ್ಸಾಂಪಲ್ಲು ಸಮ್ಮು, ಲಿಟ್ಲು, ಇಂಥವುಗಳ ಮುಂದೆ ಬಳಸ್ಬೋದು. ಎಕ್ಸಾಂಪಲ್ ಅ ಲಿಟಲ್, ಲಿಟ್ಲ್ ಸ್ವಲ್ಪ, ಅ ಲಿಟ್ಲ್ ಅಂತೀವಿ. ಅ ಪೀಸ್ ಆಫ್ ಪೇಪರ್, ಪೀಸ್ ಆಫ್ ಪೇಪರ್, ಇಂಥದ್ರ ಮುಂದೆ ಅ ಬೀಟ್ ಆಫ್. ಸೊ ಇಂಥದ್ರ ಮುಂದೆ ನಾವು ಬಳಸ್ತೀವಿ. ಮತ್ತು ಮೆಟೀರಿಯಲ್ಸ್ ನೌನ್ಗಳ ಮುಂದೆ ಬಳಸಲ್ಲ. ಮೆಟೀರಿಯಲ್ಸ್ ವಸ್ತುಗಳ ಮುಂದೆ ಬಳಸಲ್ಲ. ಎಕ್ಸಾಂಪಲ್ ಗ್ಲಾಸು, ಗ್ಲಾಸ್ ಅನ್ನಲ್ಲ, ತಪ್ಪಾಗುತ್ತೆ. ಬಟ್ಟೆ, ಕ್ಲಾತ್, ಇದ್ರ ಮುಂದೆ ಅಥವಾ ಯಾನು ಬಳಸಲ್ಲ. ಐರನ್ ವಸ್ತು ತಾನೇ ಅದು, ಸೊ ಬಳಸಲ್ಲ. ಹ್ಯಾನು ಬಳಸಲ್ಲ. ಸೊ ಎಕ್ಸಾಂಪಲ್ ಇವು ವಸ್ತುಗಳ ಮುಂದೆ ಬಳಸಲ್ಲ. ಎಕ್ಸಾಂಪಲ್ ಇವು ಗ್ಲಾಸು, ಕ್ಲಾತ್, ಐರನ್ ಯಾವುದೇ ಇರಲಿ, ಇಂಥದ್ರುಗಳ ಮುಂದೆ ಬಳಸಲ್ಲ. ಬಟ್ ಆದರೆ ಬೇರೆ ಅರ್ಥದಲ್ಲಿ ಬಳಸ್ಬೋದು, ಬೇರೆ ಅರ್ಥದ ವಾಕ್ಯದಲ್ಲಿ. ಎಕ್ಸಾಂಪಲ್ಲು ಐ ನೀಡ್ ಎ ಪೇಪರ್, ವಸ್ತು ಅದನ್ನು ಇಲ್ಲಿ ವಾಕ್ಯದಲ್ಲಿ ಬಳಸಿ. ಮೀನ್ಸ್ ನ್ಯೂಸ್ ಪೇಪರ್ ಅಂದ್ಬಿಟ್ಟೇನೆ ನ್ಯೂಸ್ ಪೇಪರ್ ಆಗಿರ್ಬೋದು. ಅದು ನಾನು ನ್ಯೂಸ್ ಪೇಪರ್ ಕೇಳಿದ್ರು, ಆ ಪೇಪರ್ಗೆ ಬಳಸಿವಿ. ಮತ್ತು ಎಕ್ಸಾಂಪಲ್ ಐ ಯೂಸ್ಡ್ ಐರನ್, ಹ್ಯಾನ್ ಐರನ್ ಮೀನ್ಸ್ ಇಸ್ತ್ರಿ ಮಾಡಿದ್ದು. ನಾನು ಇಸ್ತ್ರಿ ಮಾಡಿದೆ, ಆ ಐರನ್ ಅಲ್ಲ, ನಾನು ಇಸ್ತ್ರಿ ಮಾಡಿದ್ದೆ. ಅರ್ಥ ಆಯ್ತಾ? ಇಲ್ಲಿ ಬೇರೆ ಅರ್ಥದಲ್ಲಿ ನಾವು ಇವಕ್ಕೆ ಬಳಸಿದಾಗ ಅಲ್ಲಿ ನಾವು ಅನ್ನು ಬಳಸ್ತೀವಿ. ಅರ್ಥ ಆಯ್ತಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇವನೇ ಕೇಳೋದು, ಎಕ್ಸೆಪ್ಷನ್ ಎಲ್ಲಿ ವಾಕ್ಯಗಳದ್ದು ಬರ್ತಾವಲ್ಲ ಅಂಥವನ್ನ ಎಕ್ಸಾಮಲ್ಲಿ ಕೇಳ್ತಾನೆ ಎಕ್ಸಾಮರ್. ಯಾಕಂದ್ರೆ ಅದನ್ನೇ ಯಾರೂ ಗಮನಿಸಿರಲ್ಲ. ಸೊ ಹಂಗೆ. ನೆಕ್ಸ್ಟ್ ಹೋಗೋಣ. ಡೆಫಿನಿಟ್, ನಿರ್ದಿಷ್ಟವಾಗಿ ಬಳಸುವಂಥದ್ದು.
ಸಮಯದಲ್ಲಿ ದ ಬಳಕೆ, THC, ದ ಬಳಕೆ. ಅವು ಅನಿರ್ದಿಷ್ಟ ವಾಕ್ಯದ ಬಂದರೆ ಇವು ನಿರ್ದಿಷ್ಟ ವಾಕ್ಯ ಇರುವಂತಲ್ಲಿ ಬಳಸ್ತೀವಿ. ಎಕ್ಸಾಂಪಲ್ಲು ಯೂನಿಕ್ ಥಿಂಗ್ಸ್ ಅಂದರೆ ಯೂನಿಕ್ ಥಿಂಗ್ಸ್ ಅಂದರೆ ಯೂನಿಕ್ ಥಿಂಗ್ಸ್ ಜಗತ್ತಿನಲ್ಲಿ ಒಂದೇ ಇರುವಂಥದ್ದು. ಸೊ ಅಂಥವು ಎಕ್ಸಾಂಪಲ್ ದ ಮೂನ್, ಯೂನಿಕ್ ಥಿಂಗ್ಸ್ ವಿಶೇಷವಾಗಿರುವಂಥವು. ಎಕ್ಸಾಂಪಲ್ಲು ಸೂರ್ಯ ಅಂತ ತಗೊಳಮ್ಮ, ಸೂರ್ಯ, ಸನ್ ಅಂತೀವಿ ಇಂಗ್ಲೀಷಲ್ಲಿ. ಸೂರ್ಯ ಒಂದೇ ತಾನೆ, ಹಂಗಾಗಿ ಏನು ದ ಸನ್. ಆಕಾಶ ಇದು ಒಂದೇ ತಾನೆ, ಸ್ಕೈ ಅಂತೀವಿ ಇಂಗ್ಲೀಷಲ್ಲಿ, ದ ಸ್ಕೈ. ಸೊ ಇಂಥದ್ರ ಮುಂದೆ ನಾವು ಯೂನಿಕ್ ಥಿಂಗ್ಸ್ ಅಂತೀವಿ, ವಿಶೇಷವಾದಂಥವು, ಇವು ಒಂದೇ ಇರುವಂಥವು. ಅವಾಗ ದ ಬಳಸ್ತೀವಿ. ದ ಅರ್ತ್ ಭೂಮಿ ಒಂದೇ ತಾನೆ, ದ ಅರ್ತ್. ಅರ್ಥ ಆಯ್ತಾ? ಇಂಥದ್ರ ಮುಂದೆ ಬಳಸ್ತೀವಿ. ನೆಕ್ಸ್ಟ್ ನೋಡೋಣ. ನಿರ್ದಿಷ್ಟ ವ್ಯಕ್ತಿ ಅಥವಾ ವಸ್ತು, ಥಿಂಗ್ಸ್, ವಸ್ತುಗಳ ಮುಂದೆ. ನಿರ್ದಿಷ್ಟವಾದ ವ್ಯಕ್ತಿ ಅಥವಾ ವಸ್ತು ಏನೋ ಇರ್ಬೋದು ಅದ್ರ ಮುಂದೆ. ಎಕ್ಸಾಂಪಲ್ ಮ್ಯಾನ್, ಯು ಮ್ಯಾಟ್, ಡೇ, ಈಸ್ ಮೈ ಅಂಕಲ್. ನಿರ್ದಿಷ್ಟವಾಗಿ ಗೊತ್ತಂತ ವ್ಯಕ್ತಿ. ಈಗ ವ್ಯಕ್ತಿ ಯಾರು ಹೇಳು? ನಾನು ಇಲ್ಲಿ ವಾಕ್ಯನ ಅಂತ ಹೇಳು. ಯು ಮೀಟ್ ಎಸ್ಟರ್ಡೇ. ಯು ಮೀಟ್ ಅಂದರೆ ಯಾರನ್ನ ಭೇಟಿಯಾದಿ? ವ್ಯಕ್ತಿ. ಯಾವ ವ್ಯಕ್ತಿನ ಭೇಟಿಯಾದಿ? ನಿನ್ನೆ. ಮೈ ಅಂಕಲ್ನ, ನನ್ನ ಅಂಕಲ್ನ ಭೇಟಿಯಾದಂಥದ್ದು. ಸೊ ಆ ವ್ಯಕ್ತಿ ಯಾರು ಅಂದ್ರೆ ನನ್ನ ಅಂಕಲ್ನ ಭೇಟಿಯಾಗಿ ನಿನ್ನೆ ಅಂದರೆ ಗೊತ್ತಿರೋ ವ್ಯಕ್ತಿ. ಸೊ ಅವಾಗ ಏನಾಯ್ತದ, ಇಲ್ಲಿ ಹ ಅಥವಾ ಹ್ಯಾನ್ ಬರಲ್ಲ. ಇದು ಅನಿರ್ದಿಷ್ಟ ವಾಕ್ಯಗಳ ಮುಂದೆ ಬರುವಂಥದ್ದು. ಸೊ ಅವಾಗ ಇಲ್ಲಿ ಏನು ಬರುತ್ತೆ? ದ ನಿರ್ದಿಷ್ಟವಾದಂಥದ್ದು. ಸೊ ಅದ್ರ ಮುಂದೆ ಯಾವಾಗಲೂ ದ ಬಳಸ್ಬೇಕು. ದ ಮ್ಯಾನ್, ಇದು ಕರೆಕ್ಟ್. ಇಲ್ಲೇನಂತ ವಾಕ್ಯ? ನಿರ್ದಿಷ್ಟ ವ್ಯಕ್ತಿ ವಸ್ತುಗಳ ಮುಂದೆ. ಮತ್ತೆ ಎರಡನೇ ಬಾರಿ ಬಳಸುವಂಥದ್ದು, ಸೆಕೆಂಡ್ ಟೈಮ್, ಎರಡನೇ ಬಾರಿಗೆ ಬಳಸುವಂಥದ್ದಕ್ಕೆ. ಓಕೆ, ನಾವು ದ ಬಳಸ್ತೀವಿ. ದ ಬಳಕೆ. ಎಕ್ಸಾಂಪಲ್ಲು ಯಾವುದೇ ಒಂದಿರಲಿ, ಅದನ್ನ ಸೆಕೆಂಡ್ ಟೈಮ್, ವ್ಯಕ್ತಿ, ವಸ್ತು ಏನೇ ಇರಲಿ. ಎಕ್ಸಾಂಪಲ್ ನೋಡಿದರೆ ಐ ಮೆಟ್ ಅ ಗರ್ಲ್. ನಾನು ಫಸ್ಟ್ ಟೈಮ್ ಒಂದು ಹುಡುಗಿನ ಭೇಟಿಯಾದೆ. ನಾನು ಮೊದಲ ಬಾರಿಗೆ ನಾನು ಒಂದು ಹುಡುಗಿ ಭೇಟಿಯಾದೆ. ಅರ್ಥ ಆಯ್ತಾ? ಫಸ್ಟ್ ಟೈಮ್. ಸೊ ಅವಾಗೆ ಹ್ಯಾನ್ ಗರ್ಲ್ ಅನ್ಬೇಕು. ಅದೇ ಹುಡುಗಿನ ಸೆಕೆಂಡ್ ಟೈಮ್ ಭೇಟಿಯಾಗ ಅಥವಾ ಬಳಸುವಾಗ, ವಾಕ್ಯನೇ ಸೆಕೆಂಡ್ ಟೈಮ್ ಬಳಸುವಾಗ ದ ಗರ್ಲ್ ಅಂತ ಬಳಸ್ಬೇಕಾಗ್ತದೆ ನೀವು. ಗರ್ಲ್, ದ ಗರ್ಲ್ ಈಸ್ ವೆರಿ ಬ್ಯೂಟಿಫುಲ್. ಅರ್ಥ ಆಯ್ತಾ? ಸೆಕೆಂಡ್ ಟೈಮ್ ಬಳಸುವಾಗ ನಾವು ಇಲ್ಲಿ ಏನು ಬಳಸ್ತೀವಿ? ದ ಅಂತ ಬಳಸ್ತೀವಿ. ಇಲ್ಲಿ ಯಾವುದೋ ವಸ್ತುವಲ್ಲಿ, ಸಿಚುವೇಶನಲ್ಲಿ ಏನೇ ಆಗಲಿ. ಐ ವೆಂಟ್ ಅ ಹೋಟೆಲ್. ದ ಹೋಟೆಲ್. ನೋಡಿ ವಾಕ್ಯ ಇಲ್ಲಿ ಎಷ್ಟು ಇದು ಮಾಡ್ತೀನಿ. ಐ ವೆಂಟ್ ಎ ಹೋಟೆಲ್, ನಾನು ಹೋಟೆಲ್ಗೆ ಹೋದೆ. ನಾನು
ಹೋಟೆಲ್ಗೆ ಹೋದೆ. ಹೋದೆ. ಆ ಹೋಟೆಲು ಈಸ್ ವೆರಿ ಬ್ಯೂಟಿಫುಲ್, ವೆರಿ ನೀಟ್, ಸ್ವಚ್ಛವಾಗಿತ್ತು. ಆ ಹೋಟೆಲ್ ಸ್ವಚ್ಛವಾಗಿತ್ತು, ತುಂಬ ಸ್ವಚ್ಛವಾಗಿತ್ತು, ತುಂಬ ಸ್ವಚ್ಛವಾಗಿತ್ತು. ಅರ್ಥ ಆಯ್ತಾ? ಒಂದು ಎರಡನೇ ಬಾರಿ ಅಂತಂದು. ಸೊ ಒಂದು ಪದ ಬಳಸಿವಿ ಅಂದರೆ ಅದನ್ನು ಸೆಕೆಂಡ್ ಟೈಮ್ ಬಳಸಿದಾಗ ನಾವು ದ ಬಳಸ್ತೀವಿ. ಸೊ ಇದನ್ನು ತಲೆಗಿಟ್ಕೊಳ್ಳಿ, ಇದು ಇಂಪಾರ್ಟೆಂಟು. ನೆಕ್ಸ್ಟ್, ಒಂದು ವಾಕ್ಯದಿಂದನೇ ಅರ್ಥ ಮಾಡಿಕೊಳ್ಳುವಂಥದ್ದು, ಅಥವಾ ಆ ಒಂದು ಸಿಚುವೇಶನ್ ನೋಡಿ ಅರ್ಥ ಮಾಡಿಕೊಳ್ಳುವಂಥದ್ದು. ಸಿಚುವೇಶನ್ ನೋಡಿ, ಎಕ್ಸಾಂಪಲ್ಲು ನೋಡಿ ಅರ್ಥ ಮಾಡ್ಕೊಳ್ಥದ್ದು, ಅರ್ಥ ಮಾಡಿಕೊಂಡಂಥ, ಕೊಂಡಂಥದ್ದು, ಕೊಂಡಂಥದ್ದು. ಎಕ್ಸಾಂಪಲ್ಲು, ನಾನು ಒಂದು ಗಾರ್ಡನ್ನಲ್ಲಿ ಕುಂತೀನಿ ಅಂತ ತಿಳ್ಕೊ. ಸೊ ನೀನೇನಂತಿ, ನಾನೇನಂತ, ಐ ಸ್ಯಾಟ್ ಇನ್ ದ ಗಾರ್ಡನ್. ಇದು ಎಲ್ಲೈತೇಳ? ನನ್ನ ಮನೆಯಲ್ಲಿದೆ, ನನ್ನ ಮನೆ ಒಳಗಡೆ ಇರುವಂಥದ್ದು, ಎಲ್ಲಿ ಇರುವಂಥದ್ದು. ಅದಕ್ಕೆ ಇದು ನನ್ನ ಮನೆಯಲ್ಲಿರುವಂಥದ್ದು, ಅದಕ್ಕೆ ನಾನು ಇಲ್ಲಿ ಕುಂತೀನಿ ನಿರ್ದಿಷ್ಟವಾಗಿ. ಐ ಸ್ಯಾಟ್ ಇನ್ ದ ಗಾರ್ಡನ್. ಐ ರಿಟರ್ನ್ಡ್ ಅ ಬೈಕ್. ದ ಬೈಕ್ ಅಂದರೆ ನಾನು ಆಗಲೇ ಕೊಟ್ಟಿದ್ದೆ, ನಾನು ಮೊದಲೇ ನೀಡಿದ್ದನ ಬೈಕ್ನ ಈ ರಿಟರ್ನ್ಡ್ ಅ ಬೈಕ್. ರಿಟರ್ನ್ಡ್ ದ ಬೈಕ್, ಆಗಲೇ ನೀಡಿದ್ದನ್ನು ವಾಪಸ್ ನೀಡ್ತಾ ಇದ್ದಾನೆ ಅಷ್ಟೇ. ಆ ಬೈಕ್ ನೀಡ್ತಾ ಇದ್ದಾನೆ ಅಂದರೆ ರಿಟರ್ನ್ಡ್ ದ ಬೈಕ್. ಅರ್ಥ ಆಯ್ತಾ? ಸೊ ಈ ರೀತಿ ಬರುವಂಥ ವಾಕ್ಯ. ಸೊ ಇನ್ಮೇಲೆ ಬರುವಂಥವು ಇವು ಸ್ವಲ್ಪ ಈ ಸಿಂಪಲ್ ಆಗಿ. ಮತ್ತು ಇನ್ನೊಂದು, ಒಂದು ಗುಂಪನ್ನೇ ಸೂಚನೆ ಮಾಡಬೇಕು. ಗುಂಪು, ಕ್ಲಾಸು, ವರ್ಗ, ಗುಂಪು ವರ್ಗವನ್ನು ಸೂಚನೆ ಮಾಡುವಂಥವು. ಎಕ್ಸಾಂಪಲ್, ರೋಸ್ ಈಸ್ ಅ ಲವ್ಲಿ ಫ್ಲವರ್. ರೋಸ್ ಫ್ಲವರ್ಗಳಲ್ಲೇ ಒಂದು ಚೆನ್ನಾಗಿರುವಂಥದ್ದು. ಅವಾಗ ನಿರ್ದಿಷ್ಟ ವರ್ಗವನ್ನು ಸೂಚನೆ ಮಾಡಿ ದ ರೋಸ್ ಈಸ್ ಲವ್ಲಿ ಫ್ಲವರ್. ಅಲ್ಲಿ ಯಾವುದೇ ರೋಸ್ ಇರ್ಬೋದು ಅದರಲ್ಲಿ. ಸೈಂಟಿಸ್ಟ್ ಶುಡ್ ಲವ್ ಮ್ಯಾನ್ಕೈಂಡ್. ದ ಎಂಥ ಸೈಂಟಿಸ್ಟ್ ಒಂದು ವರ್ಗ, ಎಲ್ಲ ಸೈಂಟಿಸ್ಟ್ ಇರ್ಬೋದು. ಅವಾಗ ಸೈಂಟಿಸ್ಟ್ ಶುಡ್ ಬಿ ಮ್ಯಾನ್ಕೈಂಡ್ ಅಂತ ಹೇಳಿದ್ರೆ ಆ ಒಂದು ವರ್ಗಕ್ಕೆ ಅಂದಂಗೆ ಆಗ್ತದೆ. ಸೊ ಅಂಥ ಹೊತ್ತಿನಾಗ ದ ಬಳಸ್ತೀವಿ. ಮತ್ತು ಎಕ್ಸಾಂಪಲ್ಲು ಇನ್ನೊಂದು, ನೇಮ್ಗಳು ಯಾವುದಪ್ಪ, ನದಿಗಳು, ಗಾಲ್ಫು, ಸಮುದ್ರ, ಮತ್ತು ದ್ವೀಪಗಳು, ಪರ್ವತಗಳು. ಮುಂದೆ ದ ಬಳಸ್ತೀವಿ, ದ ಮುಂದೆ ಬಳಸ್ತೀವಿ. ನೆನ್ಪಿಟ್ಟಿವಿ. ಇವುಗಳ ಮುಂದೆ ನಾವು ದ ಬಳಸ್ತೀವಿ. ಎಕ್ಸಾಂಪಲ್ಲು ನೋಡೋಣ.
Example: the Ganges, Persian Gulf, hmm? Pacific Ocean, the Persian Gulf, Pacific Ocean, ದ ಪೆಸಿಫಿಕ್ ಓಷನ್. ಈ ರೀತಿ ನೋಡಿ, ಸಮುದ್ರ, ಗಾಲ್ಫು, ದ್ವೀಪಗಳು, ದ ಅಂಡಮಾನ್ ದ ಲಕ್ಷದ್ವೀಪ, ದ ಅಂಡಮಾನ್ ಆ್ಯಂಡ್ ಬಾರ್ಸ್ ಈಸ್ಲ್ಯಾಂಡ್. ಈ ರೀತಿ ಈ ರೀತಿ ಬಳಸ್ತೀವಿ. ಮತ್ತು ಗೊತ್ತಿರುವ ಪ್ರಸಿದ್ಧ ಪುಸ್ತಕಗಳ ಮುಂದೆ ಎಕ್ಸಾಂಪಲ್ಲು ನೋಡ್ಬೋದು. ದ ಬೈಬಲ್ ಎಲ್ಲರಿಗೂ ಗೊತ್ತಿರೋ ಕ್ರೈಸ್ತರ ಪ್ರಮುಖ ಪುಸ್ತಕ. ಅವಾಗ ದ ಬೈಬಲ್. ವೇದಗಳು ಎಲ್ಲರಿಗೂ ಗೊತ್ತಿದ್ದಾವೆ. ಹಿಂದೂಗಳ ಪವಿತ್ರ ಬುಕ್ ಅಂತಲೂ ಗೊತ್ತು ವೇದಗಳು. ಮತ್ತು ಕುರಾನ್ ಮುಸ್ಲಿಮರ ಪವಿತ್ರ ಬುಕ್ ಅಂತ ಗೊತ್ತು, ದ ಕುರಾನ್. ಈ ರೀತಿ ಪ್ರಸಿದ್ಧ ಪುಸ್ತಕಗಳ ಮುಂದೆ. ನೆಕ್ಸ್ಟ್ ಪ್ರಾಪರ್ ನೌನ್ಸ್ಗಳ ಮುಂದೆ, ಸರ್ವನಾಮಗಳ ಮುಂದೆ. ಎಕ್ಸಾಂಪಲ್, ಅದನ್ನು ಸಾಮಾನ್ಯ ನಾಮಪದವಾಗಿ ಬಳಸ್ತಾರೆ. ಪ್ರಾಪರ್ ನೌನ್ ಸಾಮಾನ್ಯ ನಾಮಪದವಾಗಿ ಬಳಸಿದಾಗ. ಎಕ್ಸಾಂಪಲ್ಲು, ಬಾಂಬೆ ಭಾರತದ ಮ್ಯಾಂಚೆಸ್ಟರ್ ಅಂದಾಗ, ಇದು ಕರೆದಾಗ. ಎಕ್ಸಾಂಪಲ್, ಬಾಂಬೆ ಈಸ್ ದ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ. ಇಂಥ ಸಮಯದಲ್ಲಿ ಬಳಸ್ತೀವಿ. ಬಾಂಬೆ ಇಸ್ ಗೇಟ್ವೇ ಆಫ್ ಇಂಡಿಯಾ, ದ ಗೇಟ್ವೇ ಆಫ್ ಇಂಡಿಯಾ, ದ ಗೇಟ್ವೇ ಆಫ್ ಇಂಡಿಯಾ. ಭಾರತದ ಬಾಗಿಲಂತ ಕರೆಯೋಕ್ಕೆ ಬಾಂಬೆ ಬಳಸ್ತೀವಿ. ಸೊ ಅಂಥ ಸಮಯದಲ್ಲಿ ಒಂದು ಸರ್ವನಾಮವನ್ನು, ಪ್ರಾಪರ್ ನೌನು ಸಾಮಾನ್ಯ ನೌನಾಗಿ ಬಳಸ್ತಾ ಇದ್ದಾರೆ. ಮತ್ತು ಗಾಂಧಿ ಎಕ್ಸ್ಪ್ಲನೇಷನ್ ಮಾಡಿದಾಗ, ಗಾಂಧಿ ಈಸ್ ದ ಫಾದರ್ ಆಫ್ ನೇಷನ್, ಈಸ್ ದ ಫಾದರ್ ಆಫ್ ಇಂಡಿಯಾ. ಸೊ ಭಾರತದ ತಂದೆ, ಹೊಗಳ್ತಾ ಇದೀವಿ ಅವ್ರನ್ನ. ಗಾಂಧಿ ಒಬ್ಬ ಫಾದರ್ ಆಫ್ ನೇಷನ್ ಅಂತಂದು, ರಾಷ್ಟ್ರದ ಪಿತ ಅಂತಂದು. ಸೊ ಆ ರೀತಿ ಇಂಡಿಕೇಶನ್ ಮಾಡುವಾಗ ದ ಬಳಸ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಸೂಪರ್ಲೇಟಿವ್ ಪದಗಳ ಮುಂದೆ. ಸೂಪರ್ಲೇಟಿವ್ ಅಂದರೆ ನೋಡಿ, ಮತ್ತು ಆರ್ಟಿಕಲ್ಸ್ ನಾವು ಲೇಟಿವ್ಗಳ ಅಡ್ಜೆಕ್ಟ್ಗಳು ಮುಂದೆ ಬಳಸ್ತೀವಿ ನಾವು. ಅಡ್ಜೆಕ್ಟಿವ್ಸ್ ಅಂದರೆ ಸೂಪರ್ಲೇಟಿವ್ ಅಂದರೆ ಹೊಗಳಿಕೆ, ಜಾಸ್ತಿ ಏರಿಸಿ ಇದು ಮಾಡೋಂಥದ್ದು. ಸೊ ಎಕ್ಸಾಂಪಲ್, ಟಾಲ್ ಅಂದರೆ ಎತ್ತರ, ಎಲ್ಲರಿಗೂ ಗೊತ್ತಿದ್ದು. ಮೌಂಟ್ ಎವರೆಸ್ಟ್ ಈಸ್ ಟಾಲೆಸ್ಟ್ ಅಂತ ನಮಗೆ ಗೊತ್ತು ವರ್ಲ್ಡಲ್ಲಿ. ಸೊ ಅಂಥ ಹೊತ್ತಿನಲ್ಲಿ ದ ಟಾಲೆಸ್ಟ್ ಅಂತ ಬಳಸ್ತೀವಿ. ಮೌಂಟ್ ಎವರೆಸ್ಟ್ ಈಸ್ ಟಾಲೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡಲ್ಲಿ ಟಾಲೆಸ್ಟು. ಹೌದಾ?
ದ ಲಾರ್ಜೆಸ್ಟ್ ಅಂತ ಬಳಸುವಾಗ ಬಿಗ್ಗೆಸ್ಟ್, ಸೂಪರ್ಲೇಟಿವ್ ಅಂದರೆ ಅದೇ ಅಂತ, ಅದೇ ಲಾಸ್ಟ್ ಅನ್ನೋ ರೀತಿ ಬಳಸುವಾಗ ನಾವು ಬಳಸ್ತೀವಿ. ಮತ್ತು ಅಡ್ಜೆಕ್ಟಿವ್ನ ನೌನ್ ಆಗಿ ಬಳಸುವಾಗ, ಕನ್ನಡದಲ್ಲಿ ವಿಶೇಷಣ ಅಂತೀವಿ ಅಡ್ಜೆಕ್ಟಿವ್ಗೆ. ಅದನ್ನು ನೌನ್ ಆಗಿ ಬಳಸುವಾಗ, ವಿಶೇಷಣವನ್ನು ನಾಮಪದವಾಗಿ ಬಳಸುವಾಗ ಎಕ್ಸಾಂಪಲ್ ರಿಚ್ ನೋಡ್ಬೋದು, ದ ರಿಚ್. ಸ್ಟ್ರಾಂಗ್, ದ ಸ್ಟ್ರಾಂಗ್. ರಿಚ್ ಪರ್ಸನ್ ಅಂತೀವಲ್ಲ, ಅದನ್ನೇ ರಿಚ್ ಅನ್ನೋದು ಇಲ್ಲಿ ನಾಮಪದವಾಗಿ ಬಳಸಿ. ದ ರಿಚ್, ದ ಸ್ಟ್ರಾಂಗ್. ವೀಕ್ ಮೈಂಡ್, ದುರ್ಬಲ ಮನಸ್ಸು. ಆವಾಗ ದ ನಾಮಪದನೇ ಇದು, ನಾಮಪದವಾಗಿ ಬಳಸಿರ್ತೀವಿ ಅಡ್ಜೆಕ್ಟಿವ್. ಬ್ಯಾಡ್, ದ ಬ್ಯಾಡ್ ನಾಮಪದವಾಗಿ ಬಳಸೋದು. ಈ ರೀತಿ ಬಳಸೋದು. ಮತ್ತು ಡಬಲ್ ಕಂಪೇರೇಟಿವ್ನು ಹೋಲಿಕೆ ಮಾಡುವಾಗ, ಎರಡು ಬಾರಿ. ಸೊ ಏನು, ದ ಮೋರ್ ಐ ರೀಡ್, ದ ಮೋರ್ ಐ ಲೈಕ್. ದ ಮೋರ್ ಐ ರೀಡ್, ದ ಮೋರ್ ಐ ಲೈಕ್. ನಾನು ಜಾಸ್ತಿ ಓದಿದಂತೆ ಜಾಸ್ತಿ ಇಷ್ಟಪಡ್ತೇನೆ, ಆ ರೀತಿ. ದ ಮೋರ್ ಐ ಈಟ್, ದ ಲೆಸ್ ಐ ಲೈಕ್. ಈ ರೀತಿ ಡಬಲ್ ಕಂಪೇರೇಟಿವ್ ಹೋಲಿಕೆ ಮಾಡಿದಾಗ, ನಾನು ಕಡಿಮೆ ತಿಂದಂತೆ ಜಾಸ್ತಿ ತಿಂತೀನಿ. ನಾನು ಜಾಸ್ತಿ ತಿಂದಂತೆ ನಾನು ಜಾಸ್ತಿ ಇಷ್ಟಪಡ್ತೇನೆ, ಕಡಿಮೆ ಇಷ್ಟಪಡ್ತೇನೆ, ಹಿಂಗೆ. ಮತ್ತು ದಿಕ್ಕುಗಳು ತಿಳಿಸುವಾಗ ಎಕ್ಸಾಂಪಲ್ ದ ನಾರ್ತ್ ಬಳಸ್ತೀವಿ. ಈಸ್ಟ್, ಪೂರ್ವ. ದ ಈಸ್ಟ್. ಸೌತ್, ದ ಸೌತ್. ಈ ರೀತಿ. ಮತ್ತು ಹಿಸ್ಟೋರಿಕಲ್ ಬಿಲ್ಡಿಂಗ್, ಐತಿಹಾಸಿಕ ತಾಣಗಳು, ಬಿಲ್ಡಿಂಗ್ ಬಗ್ಗೆ, ಕಟ್ಟಡಗಳು ಬಳಸುವಾಗ ಎಕ್ಸಾಂಪಲ್ ದ ತಾಜ್ ಮಹಲ್ ಅಂತೀವಿ ನಾವು. ತಾಜ್ ಮಹಲ್ ಮೊಘಲರ ಕಾಲ ಕಟ್ಟಿರೋದು. ಕುತುಬ್ ಮಿನಾರ್, ರೆಡ್ ಫೋರ್ಟ್, ದ ಕುತುಬ್ ಮಿನಾರ್, ದ ರೆಡ್ ಫೋರ್ಟ್, ದ ತಾಜ್ ಮಹಲ್. ಸೊ ಹಳೆ ಬಿಲ್ಡಿಂಗ್ಸ್, ಸೊ ಅಂಥ ಹೊತ್ತಿನಲ್ಲಿ ಬಳಸ್ತೀವಿ. ಮತ್ತು ನ್ಯೂಸ್ ಪೇಪರ್, ವಾರ್ತಾಪತ್ರಿಕೆಗಳ ಮುಂದೆ. ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ, ದ ಇಂಡಿಯನ್ ಎಕ್ಸ್‌ಪ್ರೆಸ್, ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ, ದ ಇಂಡಿಯನ್ ಎಕ್ಸ್‌ಪ್ರೆಸ್. ಮತ್ತು ದೇಶಗಳ ಮುಂದೆ ದ ಪಂಜಾಬ್,
ದ ಪಂಜಾಬ್, ಡೆಕ್ಕನ್, ದ ಡೆಕ್ಕನ್, ಯುನೈಟೆಡ್ ಕಿಂಗ್ಡಮ್, ದ ಯುನೈಟೆಡ್ ಕಿಂಗ್ಡಮ್, ದ ಪಂಜಾಬ್, ದ ಡೆಕ್ಕನ್, ದ ಯುನೈಟೆಡ್ ಕಿಂಗ್ಡಮ್. ಸೊ ನ್ಯೂಸ್ ಪೇಪರ್ಗಳ ಮುಂದೆ ಮತ್ತು ನ್ಯೂಸ್ ಪೇಪರ್ ಇಲ್ಲಿದೆ. ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ, ದ ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ದೇಶಗಳ ಮುಂದೆ ದ ಪಂಜಾಬ್, ದ ಡೆಕ್ಕನ್, ದ ಯುನೈಟೆಡ್ ಕಿಂಗ್ಡಮ್. ಸೊ ಈ ರೀತಿ ಪಂಜಾಬ್ ಸ್ಟೇಟು, ದ ಕರ್ನಾಟಕ, ಈ ರೀತಿ. ಮತ್ತು ಪ್ರಸಿದ್ಧ ಐತಿಹಾಸಿಕ ಘಟನೆಗಳು ಮುಂದೆ ದ ಬಳಸ್ತೀವಿ ನೋಡಿ. ಎಕ್ಸಾಂಪಲ್, ರಿಪಬ್ಲಿಕ್ ಡೇ ಜನವರಿ 26, ಭಾರತದ ಗಣರಾಜ್ಯೋತ್ಸವ ದಿನ. ಸೊ ಅವತ್ತು ದ ರಿಪಬ್ಲಿಕ್ ಡೇ ಅಂತಂದು, ಹಿಸ್ಟೋರಿಕಲ್ ಡೇ. ರಿನೈಸಾನ್ಸ್, ದ ರಿನೈಸಾನ್ಸ್ ಅಂತ ಬಳಸ್ತೀವಿ. ರಿನೈಸಾನ್ಸ್ ಅನ್ನೋದಂದ್ರೆ ಏನು? ಸೊ ಒಂದು ರಾಷ್ಟ್ರ ಇತಿಹಾಸ ಪುನರ್ಲೋಕನ ಅಧ್ಯಯನ ಮಾಡುವಂಥದ್ದು. ಸೊ ಒಂದು ಘಟನೆ ಇದೆ ಇತಿಹಾಸದಲ್ಲಿ ನಡೆದಂಥದ್ದು. ಸೊ ಅವಾಗ ಮತ್ತು ಸ್ವಾತಂತ್ರ್ಯ ಸಿಕ್ಕ ದಿನ ಇರ್ಬೋದು, ಇಂಡಿಪೆಂಡೆನ್ಸ್ ಡೇ, ದ ಇಂಡಿಪೆಂಡೆನ್ಸ್ ಅಂತ ಬಳಸ್ತೀವಿ. ಸೊ ಇದನ್ನ ನೆನಪಿರ್ಬೇಕು. ಇಂಥದ್ರ ಮುಂದೆ ಮತ್ತು ಧರ್ಮಗಳ ಮುಂದೆ ಧರ್ಮ, ಪಂಥ ಇರ್ಬೋದು. ಸೊ ಎಕ್ಸಾಂಪಲ್, ದ ಹಿಂದೂ, ಬ್ರಿಟಿಷ್, ದ ಬ್ರಿಟಿಷ್, ಈ ರೀತಿ. ಧರ್ಮ, ಸಿಖ್ಸ್, ದ ಸಿಖ್ಸ್. ಮತ್ತು ಟ್ರೈನು, ಏರೋಪ್ಲೇನು, ಟ್ರೈನು, ಮತ್ತು ಟ್ರೈನ್, ಶಿಪ್ಸ್, ಹಡಗು, ಏರೋಪ್ಲೇನ್ಗಳ ಮುಂದೆ ಬಳಸ್ತೇವೆ. ಎಕ್ಸಾಂಪಲ್, ರಾಜಧಾನಿ ಎಕ್ಸ್ಪ್ರೆಸ್, ರೈಲು, ದ ರಾಜಧಾನಿ ಎಕ್ಸ್ಪ್ರೆಸ್. ವಿಕ್ಟೋರಿಯಾ, ದ ವಿಕ್ಟೋರಿಯಾ. ಹಿಂಗೆ ಕಾಶ್ಮೀರ್ ಮೇಲ್, ದ ಕಾಶ್ಮೀರ್ ಮೇಲ್, ಈ ರೀತಿ. ಏರೋಪ್ಲೇನ್, ಟ್ರೈನ್, ಹಡಗುಗಳ ಮುಂದೆ ಬಳಸ್ತೀವಿ. ಮತ್ತು ಅದೇ ಆರ್ಡಿನಲ್ಸ್ಗಳ ಮುಂದೆ ಬಳಸ್ತೀವಿ. ಆರ್ಡಿನಲ್ಸ್ ಅಂದರೆ ಫಸ್ಟು ಲಾಸ್ಟ್ ಅಂತೀವಿ ನಾವು. ಆರ್ಡಿನಲ್ಸ್ ನಂಬರ್ ಅಲ್ಲ, ಆರ್ಡಿನಲ್ಸ್ಗಳ ಮುಂದೆ ದ ಫಸ್ಟ್, ಸೆಕೆಂಡ್, ಥರ್ಡ್, ಅವಾಗ ದ ಬಳಸ್ತೀವಿ. ಅರ್ಥಾಯ್ತಾ? ಆರ್ಡಿನಲ್ಸ್ಗಳ ಮುಂದೆ. ನೆಕ್ಸ್ಟು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳ ಮುಂದೆ ಸಂಗೀತ ವಾದ್ಯಗಳ ಮುಂದೆ ದ ಬಳಸ್ತೀವಿ. ಎಕ್ಸಾಂಪಲ್, ವಯೋಲಿನ್, ಅವಾಗ ದ ವಯೋಲಿನ್ ಅಂತಂದು. ಸಿತಾರ, ಅವಾಗ ದ ಸಿತಾರ ಅಂತ ಬಳಸೋದು, ದ ವಯೋಲಿನ್. ಹಿಂಗೆ ಕಂಪೇರೇಟಿವ್ ಡಿಗ್ರಿಗಳ ಮುಂದೆ, ಹೋಲಿಕೆ ಪದಗಳ ಮುಂದೆ, ಹೋಲಿಕೆಯಾಗಿ ಬಳಸೋದು ಕಂಪೇರೇಟಿವ್.
ಹೋಲಿಕೆ. ಡಿಗ್ರಿಗಳಲ್ಲಿ 3: ಕಂಪೇರೇಟಿವ್ ಡಿಗ್ರಿ, ಸಿಂಪಲ್, ಕಂಪೇರೇಟಿವ್, ಸೂಪರ್ಲೇಟಿವ್. ಸೊ ಅವಾಗ ಆಗಲೇ ಇದೆ ಸೂಪರ್ಲೇಟಿವ್ ಅಂದರೆ ಮೌಂಟ್ ಎವರೆಸ್ಟ್ ಇಸ್ ದ ಟಾಲೆಸ್ಟ್ ಬಿಲ್ಡಿಂಗ್, ಮೌಂಟ್ ಎವರೆಸ್ಟ್ ಇಸ್ ದ ಟಾಲೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್. ಸೊ ಆ ರೀತಿ ಹೋದಾಗ ದ ಟಾಲೆಸ್ಟ್ ಅನ್ನೋ ಅಲ್ಲಿ ಬಳಸಿದೆ. ಈಗ ಕಂಪೇರೇಟಿವ್ ಹೋಲಿಕೆ ಮಾಡುವಾಗನು ಡಿಗ್ರಿಗಳು ಹೋಲಿಕೆ ಮಾಡುವಾಗನು ಬಳಸ್ತೀವಿ. ಎಕ್ಸಾಂಪಲ್ ಪದ್ಮ. ಪದ್ಮ ಅನ್ನೋಕ್ಕೆ ಒಂದು ಹುಡುಗಿ. ಸಿ ಈಸ್ ವೈಸರ್ ದೆನ್ ಈಸ್ ಬ್ರದರ್. ಈಸ್ ಬ್ರದರ್ ಅಂತೆ. ಪದ್ಮ ಅವನ ಅಣ್ಣನಿಗಿಂತ ಜಾಣನಾಗಿದೆ. ಅವಾಗ ನಾವು ಇಲ್ಲೇ ದ ಬಳಸ್ಬೇಕಾಗುತ್ತೆ, ಯಾಕಂದ್ರೆ ಹೋಲಿಕೆ ಮಾಡ್ತಾ ಇದ್ದೀವಿ. ಸೊ ಅವಾಗ ದ ಬಳಸ್ತೀವಿ. ಸೂಪರ್ಲೇಟಿವ್ ಡಿಗ್ರಿಯಾಗೂ ಬಳಸಿದೆ. ಸೂಪರ್ಲೇಟಿವ್ ಡಿಗ್ರಿ. ಎಕ್ಸಾಂಪಲ್ ದ ಮೌಂಟ್ ಎವರೆಸ್ಟ್ is tallest mountain in the world. ಅವಾಗ ಇಲ್ಲಿ ಟಾಲೆಸ್ಟ್ ಅನ್ನೋದು ಸೂಪರ್ಲೇಟಿವ್, ಇದಕ್ಕಿಂತ ದೊಡ್ಡದು ಇಲ್ವೇ ಇಲ್ಲ ಅಂತ. ಅವಾಗ ದ ಟಾಲೆಸ್ಟ್ ಅಂತ ಬಳಸ್ತೀವಿ. ಅದೇ ರೀತಿ ಇಲ್ಲಿ ಹೋಲಿಕೆ ಡಿಗ್ರಿಯಲ್ಲಿ ಬಳಸಿದ್ವಿ. ಪದ್ಮ ಇಸ್ ಎ ವೈಸರ್ ದೆನ್ ಈಸ್ ಬ್ರದರ್ ಅಂತ ಬಳಸಿದಾಗ ಪದ್ಮನಿಗಿಂತ ಶಾಣಕ್ಯ ಅವನ ಬ್ರದರ್ಗಿಂತ ಅವಳ ಶಾಣಕ್ಯ ಅಂತ ಪದ್ಮ. ಸೊ ಅಂತಲ್ಲಿ ಬಳಸಿದ್ವಿ ಕಂಪೇರೇಟಿವ್ ಹೋಲಿಕೆದಾಗ. ಈ ರೀತಿ ಬಳಸಿದ್ದೀವಿ. ಕೆಲವೊಂದು ಹತ್ರ ದ ಬಳಸಲ್ಲ, ಅದನ್ನು ಸ್ವಲ್ಪ ನೋಡಬೇಕಾಗತ್ತೆ. ದ ಬಳಸಲಾರದು, ದ ಬಳಸಲಾರದಂಥ ಸಮಯ. ಯಾವಾಗಪ್ಪ ಅಂದರೆ ಪ್ರಾಪರ್ ನೌನ್ಗಳು, ಸರ್ವನಾಮಗಳ ಮುಂದೆ ಸರ್ವನಾಮಗಳ ಮುಂದೆ. ಎಕ್ಸಾಂಪಲ್ ಜಪಾನ್, ಬಿಲ್ ಕ್ಲಿಂಟನ್. ಈ ವ್ಯಕ್ತಿ ಬಿಲ್ ಕ್ಲಿಂಟನ್ ಅನ್ನು. ಶ್ರೀದೇವಿ, ಈಕೆ ವುಮೆನ್, ಆ್ಯಕ್ಟ್ರಸ್ಸು, ಆದರೆ ಬಳಸಂಗಿಲ್ಲ. ಅದೇ ಗಾಂಧಿ ಅಂತ ಬಳಸಿದ್ವಿ, ಇಲ್ಲಿ ಬಳಸಲ್ಲ. ಬಟ್ ಆದರೆ ಗಾಂಧಿ ಈಸ್ ಎ ಫಾದರ್ ಆಫ್ ನೇಷನ್ ಅಂತ ಬಳಸಿದಾಗ ನೇಷನ್ ಹೊಗಳ್ತಾ ಇದ್ದೀವಿ ಅವನ್ನ, ಇದು ಅವಾಗ ಗಾಂಧಿ ಈಸ್ ದ ಫಾದರ್ ಆಫ್ ನೇಷನ್. ಸೊ ಇಂಥ ಟೈಮಲ್ಲಿ ಬಳಸ್ತೀವಿ. ಮತ್ತು ಅಬ್ಸ್ಟ್ರಾಕ್ಟ್ ನೌನ್ಗಳ ಮುಂದೆ ಬಳಸಲ್ಲ. ಅಬ್ಸ್ಟ್ರಾಕ್ಟ್ ನೌನ್ಗಳ ಮುಂದೆ ಬಳಸಲ್ಲ. ಎಕ್ಸಾಂಪಲ್ ಬ್ಯೂಟಿ, ಚೈಲ್ಡ್ಹುಡ್, ಈ ರೀತಿ ಇಂಥ ಇದ್ರ ಮುಂದೆ ಬಳಸಲ್ಲ. ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ಅಂತೀವಲ್ಲ ಅವಾಗ. ಸೊ ಇಂಥಲ್ಲಿ ಬಳಸಲ್ಲ, ಇವು ಅಬ್ಸ್ಟ್ರಾಕ್ಟ್ ನೌನ್ ಅಂತಾರೆ. ಕಾಮನ್ ನೌನ್ಗಳ ಮುಂದೆ ಬಳಸಲ್ಲ, ಬಟ್ ಆದರೆ ಇಂಥಲ್ಲಿ ಬಳಸ್ತಾರೆ. ಯಾವಾಗಲಿ ಅಂದರೆ ಎಕ್ಸಾಂಪಲ್ಲು ಬ್ಯೂಟಿ ಆಫ್ ಪದ್ಮಜ. ಇವಾಗ ಈ ಬಳಸಿ ದ ಬ್ಯೂಟಿ ಆಫ್ ಪದ್ಮಜ, ಪದ್ಮಳ ಬ್ಯೂಟಿ. ಆನೆಸ್ಟಿ ಆಫ್ ಪೊಲಿಟಿಕಲ್ ಲೀಡರ್ಸ್, ಅವಾಗ ದ ಬಳಸ್ತೀವಿ. ದ ಆನೆಸ್ಟಿ ಆಫ್ ಪೊಲಿಟಿಕಲ್ ಲೀಡರ್ಸ್ ಇಂಥವನ್ನ ಬಳಸ್ತೀವಿ. ವುಮೆನ್, ಮ್ಯಾನ್, ವುಮೆನ್ಗಳ ಮುಂದೆ ಬಳಸಲ್ಲ. ಮ್ಯಾನ್ ಮತ್ತು ವುಮೆನ್. ಮಹಿಳೆ, ಪುರುಷ, ಮಹಿಳೆ ಮುಂದೆ ಪುರುಷ ಮತ್ತು ಮಹಿಳೆ.
ಮುಂದೆ ಬಳಸಲ್ಲ. ಎಕ್ಸಾಂಪಲ್ ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್. ಸೋಷಿಯಲ್ ಅನಿಮಲ್. ಇಲ್ಲಿ ದ ಮ್ಯಾನ್ ಅಂತ ಬಳಸಿಲ್ಲ. ಓಕೆ. ಆಗಲೇ ಹೇಳಿದೆ ಮೆಟೀರಿಯಲ್ಸ್ಗಳ ಮುಂದೆ ಬಳಸಲ್ಲ. ಮೆಟೀರಿಯಲ್ಸ್ ವಸ್ತುಗಳ ಮುಂದೆ. ಗ್ಲಾಸ್, ಫೋಟೋ, ಕ್ಲಾತ್, ಗೋಲ್ಡ್, ಸೊ ಇಂಥವುಗಳ ಮುಂದೆ ಬಳಸಲ್ಲ. ಭಾಷೆಗಳ ಮುಂದೆ ಬಳಸಲ್ಲ. ಇನ್ನೊಂದು ಭಾಷೆಗಳ ಮುಂದೆ ಬಳಸಲ್ಲ. ಎಕ್ಸಾಂಪಲ್ ತಮಿಳ್, ಹಿಂದಿ, ಇಂಗ್ಲೀಷ್, ಈ ರೀತಿ ಭಾಷೆಗಳ ಮುಂದೆ ದ ಬಳಸಲ್ಲ. ಊಟದ ಮುಂದೆ ಬಳಸಲ್ಲ. ಊಟಗಳ ಮುಂದೆ, ಮತ್ತು ಸ್ಪೋರ್ಟ್ಸ್ಗಳ ಮುಂದೆ, ಸಂಬಂಧಗಳ ಮುಂದೆ, ಮತ್ತು ಸಣ್ಣ ಸ್ಕೂಲ್ಸ್ಗಳ ಮುಂದೆ, ಸಣ್ಣ ಬಿಲ್ಡಿಂಗ್ಗಳ ಮುಂದೆ, ಕಟ್ಟಡಗಳ ಮುಂದೆ, ಅಂದರೆ ಐತಿಹಾಸಿಕವಲ್ಲದ್ದು. ಎಕ್ಸಾಂಪಲ್ ಹಾಸ್ಪಿಟಲ್ ಬಳಸಲ್ಲ. ಮತ್ತು ರೋಗಗಳ ಮುಂದೆ ಬಳಸಲ್ಲ. ರೋಗಗಳ ಮುಂದೆ ಏಡ್ಸ್ ಬಳಸಲ್ಲ. ಇಲ್ಲಿ ಬಳಸಲ್ಲ. ಮತ್ತು ಬಣ್ಣಗಳ ಮುಂದೆ ಬಳಸಲ್ಲ. ಕಲರ್ಸ್, ರೆಡ್, ವೈಟ್ ಬಳಸಲ್ಲ. ಸೊ ಈ ರೀತಿ ಕೆಲವು ಸಮಯದಲ್ಲಿ ಬಳಸಲ್ಲ. ಮತ್ತು ಇನ್ನೂ ಕೆಲವೊಂದು ಸಮಯದಲ್ಲಿ ಬಳಸ್ತೀವಿ. ದಾನ ಎಲ್ಲಿ ಬಳಸ್ತೀವಿ ಅಂದರೆ ಒಂದೇ ನಾಮಪದ ದಿಂದ ಬೇರ್ಪಟ್ಟಾಗ. ಎಕ್ಸಾಂಪಲ್ ದ ಫಸ್ಟ್ ಆ್ಯಂಡ್ ದ ಸೆಕೆಂಡ್ ಪೊಯಮ್. ನೋಡಿ ಇಲ್ಲಿ ಬಳಸಿ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಯಮ್. ಆದರೆ ಇಲ್ಲಿ ಪೊಯಮ್ಸ್ ಅಂತ ಬಂದಾಗ ಬಹುವಚನದ ಮುಂದೆ ಬಳಸಲ್ಲ. ಬಹುವಚನ ಇದೆ ಅದೇನರ ಪೊಯಮ್ಸ್ ಅಂತ ಇದ್ದಾಗ ಸೊ ಇಲ್ಲಿ ಬಳಸಲ್ಲ. ಸಿಂಗಲ್ ಇದ್ದರೆ ಬಳಸ್ತೀವಿ ಅಷ್ಟೇ. ಮತ್ತು ಬೇರೆ ಬೇರೆ ನೌನಿಂದ ಬಳಸ್ತೀವಿ. ಬೇರೆ ಬೇರೆ ನಾಮಪದದಲ್ಲಿ ಬಳಸ್ತೀವಿ. ಪದ ಆ್ಯಂಡ್ದಿಂದ ಬಂದಾಗ ಬಳಸ್ತೀವಿ. ಎಕ್ಸಾಂಪಲ್ ಉದಾಹರಣೆ ದ ರೆಡ್ ಆ್ಯಂಡ್ ದ ಗ್ರೀನ್ ಸಾರಿ. ಈ ರೀತಿ ಬಂದಾಗ ಬಳಸ್ತೀವಿ. ಅರ್ಥ ಆಯ್ತಾ? ಬೇರೆ ಬೇರೆ ರೆಡ್ ಅನ್ನೋದು ಬೇರೆ, ಗ್ರೀನ್ ಅನ್ನೋದು ಬೇರೆ. ಆ ಸಾರಿ ಮಾತ್ರ ಒಂದೇ, ಬೇರೆ ಬೇರೆ ಸಾರಿ ಅವಾಗ ಬಳಸ್ತೀವಿ. ಮತ್ತು ಇದನ್ನು ಪ್ಲೂರಲ್ ಬಂದಾಗ ಅವಾಯ್ಡ್ ಮಾಡ್ತೇವೆ. ಬಹುವಚನ ಸಮಯದಲ್ಲಿ ಮತ್ತೆ ಬಳಕೆ ಅವಾಯ್ಡ್ ಮಾಡೋಕ್ಕೆ. ಮತ್ತೆ ಬಳಕೆ
ಮಾಡಬಾರ್ದಾದಾಗ ಬಳಸ್ತೀವಿ. ನೋಡ್ಬೇಕು. ದ ಗ್ರೀನ್ ಆ್ಯಂಡ್ ರೆಡ್ ಸಾರಿ ಈ ಟೈಮಲ್ಲಿ. ಮತ್ತು ಒಬ್ಬ ವ್ಯಕ್ತಿ ಬಗ್ಗೆ ವಿವಿಧ ವೃತ್ತಿ ಹೇಳುವಾಗ ಎಕ್ಸಾಂಪಲ್, ಐ ಮೆಟ್ ದ ಎಡಿಟರ್ ಆ್ಯಂಡ್ ಜರ್ನಲಿಸ್ಟ್. ಎಡಿಟರ್ನವನು ಜರ್ನಲಿಸ್ಟ್ ಅನ್ನೋದಾಗ ಬಳಸ್ತೀವಿ. ಅದೇ ಬೇರೆ ಇದ್ದಾಗ ಬೇರೆ ವೃತ್ತಿ ವ್ಯಕ್ತಿಗಳಾದಾಗ ಈಗ ದ ಎರಡು ಕಡೆನೂ ಬಳಸ್ತೀವಿ. ಎರಡು ಕಡೆ ಬಳಸ್ತೀವಿ. ಎಕ್ಸಾಂಪಲ್, ಐ ಮೆಟ್ ದ ಎಡಿಟರ್ ಆ್ಯಂಡ್ ದ ಜರ್ನಲಿಸ್ಟ್. ಈ ರೀತಿ. ಮತ್ತು ಅದೇ ಒಬ್ಬ ವ್ಯಕ್ತಿನ ಕಂಪ್ಯಾರಿಸನ್ ಮಾಡೋದು, ಒಬ್ಬ ವ್ಯಕ್ತಿ ಹೋಲಿಸುವಾಗ ಬಳಸ್ತೇವೆ. ಎಕ್ಸಾಂಪಲ್, ಬಾಲು ಈಸ್ ಗ್ರೇಟರ್ ಸಿಂಗರ್ ದೆನ್ ಆಕ್ಟರ್. ಈ ರೀತಿ ಬಳಸ್ತೀವಿ. ನಾಳೆ ನೆಕ್ಸ್ಟು ಆಮೇಲೆ ಇದರ ಜೊತೆಗೆ ನೆಕ್ಸ್ಟ್ ಈಗ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋಣ. ಕ್ವೆಶನ್ ಪೇಪರ್ ಹಳೆವು ಸಾಲ್ವ್ ಮಾಡೋಣ.